ಇಲ್ಲದಿರುವಾಗ ಅರ್ಥ ಇರುವುದಿಲ್ಲಂತೆ. ಜೀವನದಲ್ಲಿ ಗುರಿ ಇಲ್ಲದಿರುವಾಗ ಅರ್ಥ ಇರುವುದಿಲ್ಲ. ಅರ್ಥ ಇಲ್ಲದಿರುವಾಗ ಉದ್ದೇಶ ಇರುವುದಿಲ್ಲ. ಉದ್ದೇಶ ಇಲ್ಲದ ಜೀವನ ನಮ್ಮ ಕೈಯಿಂದ ಜಾರಿ ಹೋಗುವ ವ್ಯರ್ಥ ಜೀವನ ಆಗ್ತದೆ ಎಂಬುದಾಗಿ ಕಾರ್ಲ್ ಯಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಮಾತನ್ನು ಹೇಳ್ತಾರೆ. ಜೀವನದಲ್ಲಿ ಗುರಿ ಇರಬೇಕು. ನಾನು ಯಾಕೆ ಬದುಕಿದ್ದೇನೆ, ನನ್ನ ಈ ಬದುಕಿನ ಉದ್ದೇಶ ಏನು, ಇದು ನಮ್ಮಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿರಬೇಕು, ತಿಳಿದುಕೊಂಡಿರಬೇಕು. ಒಂದು ವೇಳೆ ಯೋಚನೆ ಮಾಡಿರಿ, ಯಾವುದೋ ಒಂದು ಮುಖ್ಯವಾಗಿ ಫುಟ್ಬಾಲ್ ಆಟ ನಾವು ಗಮನಿಸುವಾಗ, ನೀವು ಫುಟ್ಬಾಲ್ ಆಟವನ್ನು ನೋಡಲಿಕ್ಕೆ ವೀಕ್ಷಿಸೋದಕ್ಕೋಸ್ಕರ ಹೋಗಿದ್ದೀರಿ. ಒಂದು ವೇಳೆ ಸಾವಿರಾರು ಜನ ಸೇರಿ ಬಂದಿದ್ದಾರೆ. ಆ ಕೂಡಿ ಬಂದಂಥ ಸಮಯದಲ್ಲಿ ಎಲ್ಲರೂ ಕುತೂಹಲದಿಂದ ಆಟಕ್ಕೆ ಸೇರಿದ್ದೀರಿ. ಸಾಮಾನ್ಯವಾಗಿ ಫುಟ್ಬಾಲ್ ಅಂತಂದರೆ ಗುಂಪುಗಳು ಎಷ್ಟಿರ್ತದೆ? 2 ಗುಂಪುಗಳಿರ್ತದೆ. ಓಕೆ, ಆಟಗಾರರಿದ್ದಾರೆ, ಕಾಲ್ಚೆಂಡು ಫುಟ್ಬಾಲ್ ಕೂಡ ಇದೆ, ಎಲ್ಲರೂ ಆಟಕ್ಕೆ ಸೇರಿ ಬಂದಿದ್ದಾರೆ. ಆದರೆ ಕ್ಷಣ ಮತ್ತು ಯೋಚನೆ ಮಾಡಿ, ಆ ಫುಟ್ಬಾಲ್ ಗ್ರೌಂಡ್ನಲ್ಲಿ ಗೋಲ್ ಇಲ್ಲ. ಆ ಗೋಲ್ ಇರ್ತದಲ್ಲ ಒಂದು ಕಡೆ, ವಿರೋಧಿಗಳು ಗುಂಪುಗಳು ಒಬ್ಬರಿಗೊಬ್ಬರು ಆ ಚೆಂಡನ್ನು ಒಂದು ನೂಕುವಂತಹ ಸ್ಥಳದಲ್ಲಿ ಗೋಲೇ ಇಲ್ಲ. ಓಕೆ, ಗೋಲೇ ಇಲ್ಲ. ಯೋಚನೆ ಮಾಡಿ ಹೇಗಿರ್ತದ ಅಂತ ಆಟ. ಎಷ್ಟು ಜನ ಹೋಗ್ತೀರಾ ನೀವು ಗೋಲ್ ಇಲ್ಲದ ಆಟದ ಮೈದಾನದಲ್ಲಿ ನಡೆಯುವ ಫುಟ್ಬಾಲ್ ಮ್ಯಾಚ್ಗಾಗಿ? ಯಾರಾದರೂ ಹೋಗ್ತೀರಾ? ಹಲೋ, ಯಾರು ಹೋಗಲ್ಲ. ಬಟ್ ಏನು ಗೊತ್ತಾ, ವರ್ಷ ಆರಂಭಿಸಿದ್ದೇವೆ, ಜೀವನ ಆರಂಭಿಸಿದ್ದೇವೆ, ಗೋಲ್ ಇಲ್ಲದೆ ಬದುಕ್ತಾ ಇದ್ದೇವೆ. ಕೆಲವರು ಉದ್ದೇಶ ಇಲ್ಲದೆ ಬದುಕ್ತಾ ಇದ್ದೇವೆ. ಈ ಜೀವನಕ್ಕೆ ಉದ್ದೇಶ ಏನು? ದೇವರು ನಮಗೆ ಜೀವ ಕೊಟ್ಟಿದ್ದಾನೆ, ಆದರೆ ಈ ಜೀವನದಲ್ಲಿ ನಾನೇನು ಮಾಡಬೇಕು? ಸುಮ್ಮನೆ ಹಂಗೆ ಅಸ್ತಿತ್ವದಲ್ಲಿದ್ದೇವೆ. ಒಬ್ಬ ಗ್ರಂಥಕರ್ತನು ಮಾನವ ಸಮಾಜವನ್ನು, ಇನ್ಫ್ಯಾಕ್ಟ್ ಮನುಷ್ಯ ಯಾವ್ಯಾವ ವಿಧದಲ್ಲಿ ಇರ್ತಾರೆ, ಯಾವ್ಯಾವ ರೀತಿಯ ಜನರು ಇರ್ತಾರೆ ಎಂಬುದಾಗಿ ಆಂಟನಿ ಡಿಸೂಜಾ ಅನ್ನುವಂಥ ಒಬ್ಬ ವ್ಯಕ್ತಿ ಮಾನವನನ್ನು 3 ಕ್ಯಾಟಗರಿಯಲ್ಲಿ ವಿಭಾಗ ಮಾಡಿದ್ದಾರೆ. 3 ಥರದ ಜನರು, ಜಗತ್ತಿನಲ್ಲಿ 3 ಥರದ ಜನರು ಇರ್ತಾರೆ ಎಂಬುದಾಗಿ. ಮೊದಲನೆಯ ಒಂದು ಗುಂಪು ಅದು ಗೆಲ್ಲುವವರು ಎಂಬುದಾಗಿ. ಓಕೆ, ಅವರು ಜೀವನದಲ್ಲಿ ಗೆಲ್ಲುವಂಥ ಗುಂಪು. ಎರಡನೆಯ ಗುಂಪು ಅವರು ಜೀವನದಲ್ಲಿ ಸೋಲುವವರು. ಓಕೆ, ಅವರು ಸೋಲುವ ಗುಂಪು. ಬಟ್ ಮೂರನೆಯ ಒಂದು ಗುಂಪು ಇದೆ, ಅವರು ತೇಲುವವರು. ಓಕೆ, ತೇಲುವವರೆಂದೊಡನೆ ನಿಮಗೆ ಅರ್ಥ ಆಗಿರಬೇಕು ಯಾವ ರೀತಿಯಾದ ಜೀವನ ಜೀವಿಸ್ತಾ ಇದ್ದಾರೆ. ಗೆಲ್ಲುವವರು ಅಂತಂದ್ರೆ ಇದು ಈ ಜೀವನಕ್ಕೆ ಒಂದು ಗುರಿ ಇದೆ, ಈ ಜೀವನಕ್ಕೆ ಒಂದು ಸಾಧಿಸಬೇಕನ್ನುವಂಥ ಒಂದು ಮನಸ್ಸಿದೆ. ಗೆಲ್ಲುವವರು. ಎರಡನೆಯ ಗುಂಪು ಸೋಲುವವರು. ಈ ಸೋಲುವವರಿಗೆ ಜೀವನದಲ್ಲಿ ಗುರಿ ಇಲ್ಲ ಅಂತಿಲ್ಲ, ಉದ್ದೇಶ ಇಲ್ಲ ಅಂತಿಲ್ಲ. ಉದ್ದೇಶ ಇದೆ, ಗುರಿ ಇದೆ. ಆದರೆ ಸಮಸ್ಯೆ ಏನು ಗೊತ್ತಾ? ಅಡೆತಡೆ ಬಂದಾಗ, ಯಾವುದೋ ಒಂದು ಸಮಸ್ಯೆ ಬಂದೊಡನೆ ಏನು ಗೊತ್ತಾ, ಆಗಲ್ಲ ರೀ, ಮುಗಿದೋಯ್ತು ರೀ, ಇದೇ ನಮ್ಮ ಜೀವನ, ಹಿಂಗೆ ಇದೆಲ್ಲ ಆಗಲ್ಲ. ಯಾವುದೇ ಒಂದು ಅಡೆತಡೆ ಬಂದರೆ ಸಾಕು, ಬೇಸರಿಕೆಯಿಂದ ಜೀವನದಲ್ಲಿ ನಿರಾಶೆಯಿಂದ ಸೋಲನ್ನು ಒಪ್ಪಿಕೊಂಡು ಅದನ್ನು ಇದು ಸಾಧಾರಣ ಅಂತ ಜೀವಿಸುವಂಥದ್ದು. ನೆನ್ನೆ ನಾವು ಚರ್ಚೆ ಮಾಡ್ತಾ ಕೂತ್ಕೊಂಡಾಗ ಈ ಒಂದು ವಿಷಯ ಬಂತು. ದರ್ಶನದ ಬಗ್ಗೆ ಮಾತಾಡಬೇಕಾದ್ರೆ ಕಣ್ಣಿದ್ದವರಿಗಷ್ಟೇ ದರ್ಶನ ಕೊಡಬಹುದು, ರೈಟ್? ಇಲ್ಲಾಂದರೆ ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣು ಮೊದಲು ಇರಬೇಕು, ರೈಟ್? ಕಣ್ಣಿದ್ರೆ ತಾನೇ ದರ್ಶನ ಕೊಡಬಹುದು. ಅನೇಕರ ಜೀವನ ಕಣ್ಣಿಲ್ಲದೆ ಬದುಕ್ತಾ ಇರುವಂಥದ್ದು. ಸೊ ಸೋಲುವವರು, ಗೆಲ್ಲುವವರು ಮತ್ತು ತೇಲುವವರು. ತೇಲುವವರು ಯಾರು? ತೇಲುವವ್ರಿಗೆ ಜೀವನದಲ್ಲಿ ಗುರಿಯೂ ಇಲ್ಲ, ಜೀವನದಲ್ಲಿ ದರ್ಶನವೂ ಇಲ್ಲ. ಯಾಕೆ ಬದುಕ್ತಾ ಇದ್ದೀರಿ? ಹಂಗೇರಿ, ಹುಟ್ಟೇವಿ, ಬದುಕ್ತಾ ಇದ್ದೀವಿ. ಭಾಳ ಒತ್ತಾಯ ಮಾಡಿದ್ರಂದ್ರೆ ನೀವು ಕೇಳಿರ್ಬೋದಲ್ಲ ಈ ಸುದ್ದಿ. ನಾನು ಒಂದ್ಸಾರಿ ಪ್ರಸ್ತಾಪ ಮಾಡಿದ್ದೆ. ಬಾಂಬೆದಲ್ಲಿ ಒಬ್ಬ ಹುಡುಗ ತನ್ನ ತಂದೆ ತಾಯಿಗಳ ಮೇಲೆ ಕೇಸ್ ಹಾಕಿದ್ದಂತೆ. ಎದಕ್ಕೆ? ನನ್ನನ್ನು ಯಾಕೆ ಹುಟ್ಟಿಸಿದ್ರಿ ಅಂತ. ನನ್ನನ್ನು ಯಾಕೆ ಹುಟ್ಟಿಸಿದ್ರಿ? ಓ ಪ್ರಿಯರೇ,
ಜೀವನಕ್ಕೆ ಅರ್ಥ, ಜೀವನಕ್ಕೆ ಉದ್ದೇಶ, ಜೀವನಕ್ಕೆ ಗುರಿ ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾವು ಇನ್ನೂ ಕಂಡುಕೊಳ್ಳದೇ ಇರಬಹುದು. ಅನೇಕ ಸಾರಿ ನಾವು ಪ್ರಯಾಸ ಪಡ್ತೇವೆ, ಪ್ರಶ್ನೆ ಬರ್ತದೆ, ಯಾಕೆ ನಾನು ಬದುಕಿದ್ದೇನೆ, ಏನಿದು ನನ್ನ ಉದ್ದೇಶ. ಒಂದು ವೇಳೆ ಈ ವಾಕ್ಯ ಕೇಳ್ತಾ ಇರುವಂತೆ ನಾನು ಗೆಲ್ಲುವವನು ಅಲ್ಲ, ನಾನು ಸೋಲುವವನು ಅಲ್ಲ, ನಾನು ತೇಲುವವನಾಗಿ ಇಲ್ಲಿ ಕೂತ್ಕೊಂಡಿರ್ಬೋದು. ಯಾಕೆ ನನಗೆ ಗೊತ್ತಿಲ್ಲ, ಎದಕ್ಕೆ ಜೀವಿಸ್ತಾ ಇದ್ದೇನೆ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ಅನೇಕ ಸಾರಿ ನಾವು ಈ ವಚನ ಅದರ ಸಂದರ್ಭ ಮೀರಿ ಉಪಯೋಗಿಸ್ತೇವೆ. ಯೆರೆಮೀಯ 29:11 ಅದರ ಸಂದರ್ಭವನ್ನು ಗ್ರಹಿಸುವುದಿಲ್ಲ. ಸಂದರ್ಭ ಏನು? ಇಸ್ರಾಯೇಲ್ ಜನಾಂಗ ದೇವರಿಗೆ ವಿರುದ್ಧವಾಗಿ ಜೀವಿಸಿ ಎಚ್ಚರಿಕೆ ಕೊಟ್ಟರೂ ಕೂಡ ವಿಧೇಯತೆಯನ್ನು ಆರಿಸಿಕೊಳ್ಳದೆ ಅವಿಧೇಯತೆಯ ಜೀವಿತ ಜೀವಿಸಿದಂಥ ಇಸ್ರಾಯೇಲ್ ಜನಾಂಗಕ್ಕೆ ಯೆರೆಮೀಯ ಪ್ರವಾದಿಯ ಮುಖಾಂತರ ದೇವರು ಎಚ್ಚರಿಸ್ತಾನೆ, ನಿಮ್ಮನ್ನ ನಾನು ದೊಬ್ಬುತ್ತೇನೆ, ವೈರಿಯ ಕಡೆಗೆ ನಿಮ್ಮನ್ನು ದೊಬ್ಬುತ್ತೇನೆ. ಅನೇಕರು ಈ ವಾಕ್ಯವನ್ನು ಯಾವಾಗ ಉಪಯೋಗಿಸ್ತಾರೆ? ಪರೀಕ್ಷೆ ಬಂದಿರ್ತದೆ, ಪರೀಕ್ಷೆ ಪಾಸ್ ಆಗಿರ್ತಾರೆ, ಮುಂದೆ ಏನೇನೋ ಯೋಚನೆ ಮಾಡ್ತಿರ್ತಾರೆ. ಅಂಥ ಸಮಯದಲ್ಲಿ ಈ ವಚನ ಏನಂತ, ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ವಚನ ಒಳ್ಳೆಯದು, ಆದರೆ ಸಂದರ್ಭ ಮೀರಿ ಅರ್ಥ ಮಾಡಿಕೊಂಡ್ರೆ ಒಂದು ವೇಳೆ ತಪ್ಪಾಗಬಹುದು. ದಯವಿಟ್ಟು ನೆನಪಿಟ್ಕೊಳ್ರಿ, ಅವರು ಸೆರೆಯಾಳುಗಳಾಗಿ ಹೋಗ್ತಾ ಇದ್ದಾರೆ, ಸೆರೆಯಾಳುಗಳಾಗಿ ಅವರು ಬದುಕಬೇಕಾಗಿದೆ, ಗುಲಾಮಗಿರಿಯಲ್ಲಿ ಶಿಕ್ಷೆ ಹೊಂದಿ ಅವರು ಬದುಕಬೇಕಾಗಿದೆ. ಅಂಥ ಸಮಯದಲ್ಲಿ ಅವರಿಗೆ ದೇವರು ಹೇಳ್ತಾನೆ, ನಾನು ನಿಮಗೋಸ್ಕರ ಆಲೋಚನೆಗಳನ್ನು ಹೊಂದಿದ್ದೇನೆ. ಪ್ರಿಯರೇ, ಒಂದು ವೇಳೆ ಅಂಥ ಸ್ಥಿತಿಯಲ್ಲಿ ಇರುವವರಿಗೋಸ್ಕರ ದೇವರು ಕಾಳಜಿ ತೋರಿಸಿದರೆ ನಮ್ಮ ಕುರಿತು ಕಾಳಜಿ ಇಲ್ಲವೋ? ಹಲೋ, ಕಾಳಜಿ ಇದೆ, ಕಾಳಜಿ ಇದೆ. ನಿನಗೆ ಜೀವನದ ಕುರಿತು ಯೋಚನೆಗಳು ಇರಲಿಕ್ಕಿಲ್ಲ, ಆದರೆ ನೀನು ನಂಬಿರುವ ದೇವರು ನಿನಗಾಗಿ ಯೋಚನೆಗಳನ್ನು ಮಾಡಿದ್ದಾನೆ, ಯೋಜನೆಗಳನ್ನು ಮಾಡಿದ್ದಾನೆ, ಉದ್ದೇಶ ಇಟ್ಕೊಂಡಿದ್ದಾನೆ. ನಮ್ಮ ಜೀವಿತಗಳಿಗಾಗಿ ಅರ್ಥ ಆತನು ಸೃಷ್ಟಿಕರ್ತನಾದ ದೇವರು ಈ ಹೊಸ ದಿವಸಗಳಲ್ಲಿ ನಮಗಾಗಿ ಯೋಜನೆಗಳನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ನಾವು ವಿಶೇಷವಾಗಿ ಸಮಯ ಒಂದು ವೇಳೆ ಈ ದರ್ಶನ, ಈ ಉದ್ದೇಶ ಅಂತ ಹೇಳಿದಾಗ ಕಳೆದ ವಾರ ನಾನು ಪ್ರಸ್ತಾಪಿಸಿದೆ, ಪ್ರತಿಯೊಬ್ಬ ವ್ಯಕ್ತಿಗಳು ನಾವು ಈ 2 ದರ್ಶನಗಳನ್ನು ಹೊಂದಿರಬೇಕು. ಒಂದಲ್ಲ, 2. ಈ 2 ದರ್ಶನ, ಇದು 2 ದರ್ಶನ ಅಥವಾ 2 ಗುರಿ, ಇದು ಅದಲು ಬದಲಾಗಿ ನಾವು ಉಪಯೋಗಿಸಬಹುದು. ಬಟ್ ಈ 2 ಸತ್ಯ ನಮ್ಮ ಜೀವಿತದಲ್ಲಿ ನಾವು ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು. ಓಕೆ, ಇದು ಬಹಳ ಬಹಳ ಮಹತ್ವದ್ದು. ಪ್ರತಿಯೊಬ್ಬ ವಿಶ್ವಾಸಿಗೆ ಇದರ ಅವಶ್ಯಕತೆ ಇದೆ. ಅಂದರೆ ಇದನ್ನು ನಾವು ವಾಕ್ಯ ಆಧಾರಿತವಾಗಿ ನೋಡುವಾಗ ಮೊದಲನೆಯ ಮಹತ್ವದ ಅಂಶ, ಈ ದರ್ಶನ ಅಥವಾ ಗುರಿಯ ಕುರಿತು ನಾವು ಹೇಳುವಾಗ, ಈ ಜೀವನ, ಇಲ್ಲಿ ನಾವು ಜೀವಿಸ್ತಾ ಇರುವ ಈ ಭೂಲೋಕದಲ್ಲಿ ನಾವು ಜೀವಿಸ್ತಾ ಇರುವಂಥ ಈ ಜೀವನಕ್ಕೆ ನಾವು ಅರ್ಥ ಮತ್ತು ಉದ್ದೇಶ ತಿಳ್ಕೊಳ್ಬೇಕು, ಪಡೆದುಕೊಳ್ಬೇಕು, ನಾವು ಅರಿತುಕೊಳ್ಬೇಕು. ಇದನ್ನು ನಾವು ಅರಿತುಕೊಳ್ಳಬೇಕಂತ ದೇವರು ಸಹ ಬಯಸ್ತಾನೆ. ಓಕೆ, ದೇವರು ಸಹ ನಮ್ಮ ಜೀವಿತದಲ್ಲಿ ನಮ್ಮ ಜೀವಿತದ ಅಸ್ತಿತ್ವದ ಉದ್ದೇಶವನ್ನು ನಾವು ತಿಳ್ಕೊಳ್ಬೇಕು ಅಂತ ದೇವರು ಬಯಸ್ತಾನೆ. ಅದಕ್ಕಾಗಿ ನಾವು ಮಾಡಬೇಕಾದದ್ದೇನು? ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳ ಯಜಮಾನ, ಒಡೆಯನಾದ ಆತನ ಬಳಿ ಬಂದು ನಾವು ಈ ದಿವಸಗಳು, ಈ ವರ್ಷಗಳು, ಈ ಜೀವನ, ಇದನ್ನು ಯಾಕೆ ನಾನು ಜೀವಿಸ್ತಾ ಇದ್ದೇನೆ, ನೀನು ನನ್ನನ್ನು ಸೃಷ್ಟಿ ಮಾಡಿರುವುದರ ಉದ್ದೇಶ ಏನು ಅಂತ ನಾವು ಕೇಳದೆ ನಾವು ನಮ್ಮ ಮನಸ್ಸಿಗೆ ಬಂದಂತೆ ಪರಿಸ್ಥಿತಿಗಳಿಗೆ ಒಳಪಟ್ಟು ಅದಕ್ಕನುಗುಣವಾಗಿ ನಾವು ಜೀವಿಸ್ತಾ ಹೋದರೆ ನಾವು ಒಂದು ವೇಳೆ ತಪ್ಪುಗಳನ್ನು ಮಾಡ್ತೇವೆ. ವಿಶ್ವಾಸಿಗಳು ನಾವು ಯೇಸು ಸ್ವಾಮಿಯನ್ನು ಅನುಸರಿಸೋದಕ್ಕೋಸ್ಕರ ನಿರ್ಧರಿಸಿರುವಂಥ ನಾವು
ದಯವಿಟ್ಟು ನೆನ್ಪಿಟ್ಕೊಳ್ಳೋಣ. ನಮಗೆ ಈಗಾಗಲೇ ಈ ಆಜ್ಞೆ ಕೊಡಲ್ಪಟ್ಟಿದೆ. ಶಿಷ್ಯರನ್ನ ಮಾಡುತ್ತಾ ಇರುವವರು ಶಿಷ್ಯರು. ಈ ವಿಷಯವಾಗಿ ನಾನು ದೇವರೇ ಏನು ಮಾಡಲಿ ಅಂತ ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ಆಗಲೇ ಪ್ರಕಟಿಸಲ್ಪಟ್ಟ ನಮ್ಮ ಉದ್ದೇಶ ಅಥವಾ ನಮ್ಮ ಗುರಿ. ನಾವು ಮತ್ತೆ ಹೋಗಿ ನಾನು ಮಾಡಲಾ, ನಾನು ಸುವಾರ್ತೆಯನ್ನು ಸಾರಲಾ, ನಾನು ಶಿಷ್ಯರನ್ನು ಮಾಡಲಾ, ನಾನು ವಿಧೇಯತೆಯ ಜೀವಿತ ಜೀವಿಸ್ಲಾ, ನಾನು ಆರಾಧನೆ ಮಾಡಲಾ, ಇವೆಲ್ಲ ಪ್ರಶ್ನೆ ಕೇಳುವ ಒಂದು ಸ್ಥಿತಿ ಬರಲೇಬಾರದು. ಯಾಕಂದರೆ ಇದಾಗಲೇ ಪ್ರಕಟಿಸಲ್ಪಟ್ಟಿದೆ, ಇದಾಗಲೇ ತಿಳಿಸಲ್ಪಟ್ಟಿದೆ. ಸೊ ನಾವು ಒಂದು ಇವೆಲ್ಲವುಗಳನ್ನು ಮಾಡುತ್ತಾ ಇರುವ ಹಾಗೆ, ಸೇವೆ ಮಾಡುತ್ತಾ ಇರುವ ಹಾಗೆ, ವಿಧೇಯತೆಯ ಮಾದರಿ ಜೀವಿತ ಜೀವಿಸ್ತಾ ಇರುವ ಹಾಗೆ, ನಾವು ನಮ್ಮ ವ್ಯಕ್ತಿಗತ ಜೀವಿತದ ಕುರಿತು ಈ ಪ್ರಶ್ನೆಗಳನ್ನು ನಾವು ಕೇಳ್ಬೋದು. ಸ್ವಾಮಿ, ನಾನು ಏನು ಮಾಡಲಿ? ಕೆಲವ್ರು ಏನು ಗೊತ್ತಾ, ತೇಲುತ್ತಾ ಇರ್ತಾರಂತ ಹೇಳುವಾಗ ಉದ್ದೇಶದ ಬಗ್ಗೆಯೂ ಆಸಕ್ತಿ ಇಲ್ಲ, ದರ್ಶನದ ಬಗ್ಗೆಯೂ ಆಸಕ್ತಿ ಇಲ್ಲ, ಗುರಿಯ ಬಗ್ಗೆಯೂ ಆಸಕ್ತಿ ಇಲ್ಲ. ಏನು ಮಾಡ್ತಾರೆ? ಹಂಗೆ ಎಕ್ಸಿಸ್ಟಿಂಗ್ ಅಂತಾರಲ್ಲ, ಅಸ್ತಿತ್ವದಲ್ಲಿದ್ದೇವೆ ಅಷ್ಟೇ. ಪ್ರಿಯರೇ, ಒಂದು ನೆನ್ಪಿಟ್ಕೊಳ್ರಿ, ಯಾವುದೇ ವಾಹನ ಅದು ತನ್ನ ದಿಕ್ಕನ್ನು ಬದಲಾಯಿಸಬೇಕಾದ್ರೆ ಅದು ಚಲಿಸುತ್ತಾ ಇರುವಾಗ ಮಾತ್ರ ದಿಕ್ಕನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಪಾರ್ಕ್ ಆಗಿರುವ ಗಾಡಿ, ರೈಟ್, ಪಾರ್ಕ್ ಆಗಿದೆ, ಅದರ ಗಾಡಿ ಎಂಜಿನ್ ಬಂದ್ ಆಗಿದೆ, ಓಕೆ, ಆ ಗಾಡಿಯನ್ನು ಅದರ ದಿಕ್ಕನ್ನು ಬದಲಾಯಿಸಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ? ಆ ಗಾಡಿಯನ್ನು ಎತ್ತಲಿಕ್ಕೆ ಮತ್ತೊಂದು ಗಾಡಿ ಬರಬೇಕು ಅಲ್ವಾ? ಮತ್ತೊಂದು ಗಾಡಿ ಬಂದು, ಕ್ರೇನ್ ಬಂದು ಎತ್ತಿ ಅದರ ದಿಕ್ಕನ್ನು ಬದಲಾಯಿಸಬೇಕು. ಅದು ಪಾರ್ಕ್ ಆಗಿರುವ ಗಾಡಿ, ಅದು ನಿಂತಿರುವ ಗಾಡಿ, ಆ ಸ್ಥಿತಿ ನಮಗೆ ಬರಬಾರ್ದು. ನಾವು ಚಲಿಸ್ತಾ ಇರಬೇಕು. ಆತನಿಗಾಗಲೇ ಪ್ರಕಟಿಸಿರುವ, ತಿಳಿಸಿರುವ ಸಂಗತಿ, ಸುವಾರ್ತೆ ಸಾರುವ ವಿಷಯ, ಶಿಷ್ಯತ್ವ ಮಾಡುವ ವಿಷಯ, ಆರಾಧಿಸುವ ವಿಷಯ, ವಾಕ್ಯ ಓದುವ ವಿಷಯ, ವಾಕ್ಯದ ಪ್ರಕಾರ ಜೀವಿಸುವ ವಿಷಯ, ಇದರಲ್ಲಿ ನಾವು ನಿರತರಾಗಿರುವಾಗ, ಚಲಿಸುತ್ತಾ ಇರುವಾಗ ಆ ಗಾಡಿ ತನ್ನ ದಿಕ್ಕನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಆದರೆ ಕೆಲವೊಂದು ಸಲಹೆಗಳನ್ನು ನಾವು ನಮ್ಮ ಈ ಜೀವನದ ಉದ್ದೇಶವನ್ನು, ಅರ್ಥವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಕೆಲವು ಸಲಹೆಗಳು ನಾನು ಕೊಡ್ತೀನಿ. ಒಂದು, ಪ್ರಿಯರೇ, ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಜನರಿಗೆ ಕೇಳಿ ನಾನು ಏನು ಮಾಡಲಿ ಅಂತ ಪ್ರಶ್ನೆ ಕೇಳೋದಕ್ಕಿಂತ ಮೊದಲು ಫಸ್ಟ್ ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರಿಗೆ ಈ ಪ್ರಶ್ನೆ ಕೇಳಬೇಕು. ದೇವರ ಮಾರ್ಗದರ್ಶನವನ್ನು ಹುಡುಕಬೇಕು. ನನ್ನ ಜೀವನ, ನನ್ನ ಮನಸ್ಸು ಅಲ್ಲ, ಸೃಷ್ಟಿ ಮಾಡಿದ ದೇವರು, ನನ್ನನ್ನು ಸೃಷ್ಟಿ ಮಾಡಿದ ದೇವರು, ಆತನಿಗೆ ಅತ್ಯಂತ ಸ್ಪಷ್ಟವಾಗಿ ನಿನ್ನ ಜೀವನದ ಸಫಲತೆಯು ಯಾವ ವಿಷಯದ ಮೇಲೆ ಆಧಾರವಾಗಿದೆ ಎಂಬುದು ಆತನಿಗೆ ಗೊತ್ತಿದೆ. ಆತನಿಗೆ ಕೇಳದೆ ನಾವು ಎಲ್ಲ ಕಡೆ ಕೇಳಿ ಆಮೇಲೆ ಸೆಕೆಂಡ್ ಒಪಿನಿಯನ್ ಅಂತ ಬರ್ತಾರಲ್ರಿ, ಆಸ್ಪತ್ರೆಗೆ ಹೋಗಿ ಒಬ್ಬ ಡಾಕ್ಟರ್ ಏನೋ ಹೇಳಿದ್ರಂದ್ರೆ ಇನ್ನೊಬ್ಬ ಡಾಕ್ಟರ್ ಕಡೆ ಸೆಕೆಂಡ್ ಒಪಿನಿಯನ್ಗಾಗಿ ಹೋಗುವಂತೆ ದೇವರ ಸಾನ್ನಿಧ್ಯಕ್ಕೆ ಬಂದರೆ ಹೇಗೆ ಸ್ವಾಮಿ? ನಾವು ಮೊದಲು ದೇವರ ಸಾನ್ನಿಧ್ಯದಲ್ಲಿ, ದೇವರೇ ಜ್ಞಾನ ಕೊಡು ಸ್ವಾಮಿ, ದೇವರೇ ನಿನ್ನ ಯೋಜನೆಯ ಕುರಿತು ತಿಳುವಳಿಕೆ ಕೊಡು. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ, ಆ ವಚನ ಹೇಳ್ತದೆ, ನಿಮ್ಮಲ್ಲಿ ಯಾವರಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ, ಕಡಿಮೆ ಆಗ್ತದಾ? ಕಡಿಮೆ ಆಗ್ತದೆ. ಓಕೆ, ನಾವೆಲ್ಲರೂ ಇಲ್ಲಿ ಯಾರು ಪಂಡಿತರು ಇಲ್ಲ, ದೀಡು ಪಂಡಿತರು ಇಲ್ಲ. ಹಾಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಮೋಸ ಹೋಗಿದ್ದೀರಿ. ಓಕೆ, ದಿನದಿಂದ ದಿನಕ್ಕೆ ಜ್ಞಾನ ಹೆಚ್ಚುತ್ತಾ ಇದೆ. ಇದು ಯಾಕೋಬನು ಹಿಂಸೆಯೊಳಗೆ ಬಿದ್ದಂತ ಆ ಸಭೆಗೆ ಬರೆಯುತ್ತಾ ಇರುವಾಗ ಈ ಮಾತನ್ನು ಹೇಳ್ತಾ ಇದ್ದಾನೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆದರೆ ಅವನು ಪಾಸ್ಟರನ್ನು ಕೇಳಲಿ, ದೇವರನ್ನು ಕೇಳಲಿ. ದೊರಕ್ತದಾ? ಈ ವಚನದ ಪ್ರಕಾರ ಹೇಳ್ತದೆ ಅದು ಅವನಿಗೆ ದೊರಕುವುದು. ದೇವರು ಹೇಗೆ ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಮನುಷ್ಯನಾದರೂ ಹಂಗಿಸ್ತಾನೆ. ನಾನು ಹೇಳಿದೆ, ಅವನು ಮಾಡಿದ. ಆದರೆ ದೇವರು ಇಲ್ಲ ಪ್ರಿಯರೇ, ಉದಾರವಾಗಿ ಆತನು ಕೊಡುವವನಾಗಿದ್ದಾನೆ. ನಾವು ಆತನ ಬಳಿ ಜ್ಞಾನ ಕೇಳಬೇಕು, ವಾಕ್ಯದಲ್ಲಿ ನಾವು ನೆಲೆಸಬೇಕು. ಇದು ಜ್ಞಾನ ಕೇಳಿ ನಾನು ಇಡೀ ಲೋಕದಲ್ಲಿಯೇ ಮಗ್ನನಾದರೆ ದೇವರ ಮನಸ್ಸನ್ನು ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ದೇವರ ಮನಸ್ಸು ದೇವರ ವಾಕ್ಯದಲ್ಲಿದೆ.
ಮರಿಬೇಡ್ರಿ. ದೇವರ ಮನಸ್ಸನ್ನು ತಿಳ್ಕೊಳ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ನೆಲೆಸದ ಹೊರತು ದೇವರ ಚಿತ್ತವನ್ನು ನಾವು ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಅಟ್ಲೀಸ್ಟ್ ಆ ಸ್ವರ ಗುರುತಿಸಬೇಕಾದ್ರೆ ವಾಕ್ಯದಲ್ಲಿ ನಾವು ನಿರತರಾಗಬೇಕು, ವಾಕ್ಯದಲ್ಲಿ ಸಮಯ ಕೊಡಬೇಕು ಮತ್ತು ಗಮನಿಸಬೇಕು ದೇವರು ಯಾವ್ಯಾವ ರೀತಿಯಲ್ಲಿ ನಿನ್ನನ್ನು ವಿಶಿಷ್ಟವಾಗಿ ಸೃಷ್ಟಿ ಮಾಡಿದ್ದಾನೆ, ನಿನಗೆ ಕೊಟ್ಟಿರುವಂಥ ಅನುಭವಗಳೇನು, ನಿನಗೆ ಕೊಟ್ಟಿರುವಂಥ ಆಸಕ್ತಿ ಏನು, ಕ್ಷಣವತ್ತು ಯೋಚನೆ ಮಾಡ್ರಿ. ಅದರ ಜೊತೆಗೆ ನಾವು ದೇವರ ಮಾರ್ಗದರ್ಶನ ಹುಡುಕಬೇಕು. ಎರಡನೆಯದು ನಮ್ಮ ಕರೆ ಏನು, ಅದನ್ನು ನಾವು ಬಯಸಬೇಕು, ಅನ್ವೇಷಿಸುತ್ತಾ ಇರಬೇಕು, ಹುಡುಕ್ತಾ ಇರಬೇಕು. ನನ್ನ ಕರೆ ಏನು? ಅದರಲ್ಲಿ ವಿಶೇಷವಾಗಿ ನಿನಗೆ ಕೊಡಲ್ಪಟ್ಟ ವರಗಳೇನು? ದೇವರು ನಮಗೆ ವರಗಳನ್ನು ಕೊಟ್ಟಿದ್ದಾನಾ? ಹಲೋ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಏನು ಕೊಟ್ಟಿದ್ದಾನೆ? ಇದು ಮದುವೆ ಆಗದಿರೋರಿಗೆ ವರ ಅಲ್ಲ. ಮದುವೆ ಆಗದೆ ಇರೋರು ವರ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದು ಆ ವರ ಅಲ್ಲ. ಇದು ಹುಡುಗ ಹುಡುಗಿ ವರ ಅಲ್ಲ. ಇದು ಅದು ಬೇಕಂದ್ರೆ ಪ್ರಾರ್ಥನೆ ಮಾಡ್ರಿ. ಬಟ್ ಏನು ಗೊತ್ತಾ, ನಿಮಗಾಗಿ ಪ್ರತಿಯೊಬ್ಬರಿಗಾಗಿ ದೇವರ ರಾಜ್ಯಕ್ಕೆ ಅನುಕೂಲವಾಗುವ, ದೇವರ ರಾಜ್ಯಕ್ಕೆ ಉಪಯುಕ್ತವಾಗುವ, ನಿನ್ನ ಜೀವಿತಕ್ಕೆ ಅರ್ಥ ಕೊಡುವ, ಉದ್ದೇಶ ಕೊಡುವಂಥ ವರಗಳನ್ನು, ಸಭೆಗೆ ಆಶೀರ್ವಾದ ಆಗುವಂಥ ವರಗಳನ್ನು ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯಾರು ಇಲ್ಲಿ ವರ ಇಲ್ಲದವರಿಲ್ಲ. ಪ್ರತಿಯೊಬ್ಬರಿಗೆ ದೇವರು ವರಗಳನ್ನು ಕೊಟ್ಟಿದ್ದಾನೆ. ಇದು ಸೇವೆಗೋಸ್ಕರ. ಅದಕ್ಕಾಗಿ ನಾವು ಯೋಚನೆ ಮಾಡಬೇಕು, ನನಗೆ ದೇವರು ಕೊಟ್ಟಿರುವ ವಿಶೇಷವಾದ ವರಗಳು ಏನು? ಒಂದು ವೇಳೆ ನಾಯಕತ್ವವಾ, ಅಥವಾ ಒಂದು ವೇಳೆ ವಿಧವಾದ ತಲಾಂತಗಳು ವಿಶೇಷವಾಗಿ ಗುರುತಿಸೋದಕ್ಕೋಸ್ಕರ ನಾವು ಗಮನಿಸಬೇಕು. ಕೆಲವೊಂದು ಸಾರಿ ಈ ಕರೆಯನ್ನು ಅನ್ವೇಷಿಸಬೇಕು, ನಾನು ಹುಡುಕಬೇಕು, ನನಗೇನು ವಿಶೇಷವಾದ ಸಾಮರ್ಥ್ಯ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ನನಗೆ ಕೆಲವೊಂದು ಸಂಗತಿಗಳ ಬಗ್ಗೆ ಆಸಕ್ತಿ ಇರ್ತದೆ. ನಾವು ನೋಡ್ತೇವೆ ವಿವಿಧ ಸೇವೆಗಳ ಸಾಧ್ಯತೆ ಇದೆ. ಬಟ್ ಕೆಲವರು ಮಾತ್ರ, ಒಂದು ವೇಳೆ HIV AIDS ರೋಗಿಗಳ ಮಧ್ಯದ ಸೇವೆಯ ಸಮಯದಲ್ಲಿ ಕೆಲವರು ಮಾತ್ರ ಆ ವಿಷಯದಲ್ಲಿ ಭಾಗವಹಿಸಿದರು. ಓಕೆ, ಇವಾಗ ಕೆಲವು ದಿವಸಗಳ ಹಿಂದೆ ನಾವು ಈ ಒಂದು ಏನಂತಾರೆ ಮಕ್ಕಳ ಒಂದು ಕಳ್ಳ ಸಾಗಾಣಿಕೆ ಕುರಿತು ಇದೆಲ್ಲ ನಾವು ಈ ವಿಷಯ ಪ್ರಸ್ತಾಪಿಸಿದಾಗ ಕೆಲವರು ಮಾತ್ರ ಆ ವಿಷಯದ ಕುರಿತು ಆಸಕ್ತಿ ವಹಿಸಿದರು. ನಮಗೆ ಗೊತ್ತಿದೆ ಇಲ್ಲಿ ಕೆಲವರು ಮಾತ್ರ ನೀವು ಸೇವೆಯಲ್ಲಿ ನಿರತರಾಗಿದ್ದೀರಿ, ಕೆಲವರು ಮಾತ್ರ ನಿಮಗಿರುವಂಥ ಒಂದು ವೇಳೆ ಈ ಇವುಗಳ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದೀರಿ. ನಿಮಗಿರುವ ಸ್ವಾಭಾವಿಕವಾದ ಆಸಕ್ತಿಗಳು, ಅವುಗಳನ್ನು ಗಮನಿಸ್ರಿ. ಮತ್ತು ಇದೆಲ್ಲದರ ಉದ್ದೇಶ ಬಹಳ ಸ್ಪಷ್ಟವಾಗಿ ಅದು ದೇವರು ಕೊಟ್ಟಿರುವ ಪ್ರತಿಯೊಂದು ವರಗಳ ಮುಖಾಂತರ, ಪ್ರತಿಯೊಂದು ಆಸಕ್ತಿಗಳ ಮುಖಾಂತರ ನಾವು ಇದನ್ನು ಗುರುತಿಸ್ಬೇಕೇನಂತ ದೇವರು ಸ್ಪಷ್ಟವಾಗಿ ಈ ಒಂದು ಏನಂತಾರೆ ಆತನು ಪ್ರಕಟಿಸಿರುವಂಥ ಒಂದು ಶಿಷ್ಯತ್ವದ ಯೋಜನೆ, ಆತನು ಪ್ರಕಟಿಸಿರುವಂಥ ಸೇವೆಯ ಯೋಜನೆ, ಆತನು ಪ್ರಕಟಿಸಿರುವಂಥ ಸುವಾರ್ಥೀಕರಣದ ಯೋಜನೆಯಲ್ಲಿ ಈ ಎಲ್ಲ ಆಸಕ್ತಿಗಳು, ಈ ಎಲ್ಲ ವರಗಳು, ನಮಗೇನು ಆಸಕ್ತಿ, ನಿನಗೆ ಒಂದು ವೇಳೆ ಬಿಸ್ನೆಸ್ ಮಾಡುವ ಆಸಕ್ತಿ ಇರಬಹುದು, ಆದರೆ ಆ ಬಿಸ್ನೆಸ್ ಮುಖಾಂತರವೂ ದೇವರು ತನ್ನ ಶಿಷ್ಯತ್ವದ ಯೋಜನೆ, ತನ್ನ ಸುವಾರ್ಥೀಕರಣದ ಯೋಜನೆ, ತನ್ನ ಆ ಮಹಿಮೆ ಹೊಂದುವ ಯೋಜನೆಯನ್ನು ಇಟ್ಟಿದ್ದಾನೆ ಎಂಬುದನ್ನು ಮರಿಬಾರ್ದು ಅಷ್ಟೇ. ಕೆಲವರು ಏನು ಯೋಚನೆ ಮಾಡಿಬಿಟ್ಟಿದ್ದೇವೆ, ದೇವರು ಕೊಟ್ಟಿರುವಂಥ ವರ, ದೇವರು ಕೊಟ್ಟಿರುವಂಥ ಆಸಕ್ತಿ, ದೇವರು ಕೊಟ್ಟಿರುವಂಥ ಸಾಮರ್ಥ್ಯ ಬರೀ ಇಲ್ಲಷ್ಟೇ. ನಾವು ಆರಾಧನೆಗಾಗಿ ಸೇರಿ ಬರುವಾಗಷ್ಟೇ, ಸಭೆಯಾಗಿ ಸೇರಿ ಬರುವಾಗಷ್ಟೇ ಅಂತ ಕೆಲವರು ನಾವು ಯೋಚಿಸಿದ್ದೇವೆ. ಪ್ರಿಯರೇ, ಆತನು ಕೊಟ್ಟಿರುವ ಪ್ರತಿಯೊಂದು ವರಗಳು, ಪ್ರತಿಯೊಂದು ತಲಾಂತುಗಳು, ಪ್ರತಿಯೊಂದು ಆಸಕ್ತಿಯ ಸಂಗತಿಗಳು ನಮ್ಮ ಜೀವಿತದಲ್ಲಿರುವಂಥ ಈ ಪ್ರತಿಯೊಂದು ವಿಷಯದ ಮುಖಾಂತರ ದೇವರು ತನ್ನ ಉದ್ದೇಶಕ್ಕಾಗಿ ಇಟ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನಿನಗೆ ಕೊಟ್ಟಿರುವ ಉದ್ಯೋಗ ಆತನ ಉದ್ದೇಶಕ್ಕೋಸ್ಕರ. ಹಲ್ಲೆಲೂಯಾ. ನಿನಗೆ ಕೊಟ್ಟಿರುವಂಥ ದರ್ಶನ
ಅಂತಿಮವಾಗಿ ಆತನ ಉದ್ದೇಶಕ್ಕೋಸ್ಕರ, ನಾನು ನಿಮಗೋಸ್ಕರ ಮಾಡಿದ ಆಲೋಚನೆಗಳು, ದೇವರು ನಮಗೋಸ್ಕರ ಆಲೋಚನೆ ಮಾಡಿದ್ದಾನೆ. ಅನೇಕರು ಜೀವನವನ್ನು ವ್ಯರ್ಥವಾಗಿ ಜೀವಿಸ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ? ಅವರಿಗೆ ತಮ್ಮದೇ ಜೀವನದ ಕುರಿತು ಆಲೋಚನೆ ಇಲ್ಲ, ಯಾಕೆ ಜೀವಿಸ್ತಾ ಇದ್ದೇವೆ ಅನ್ನುವ ಆಲೋಚನೆಯೂ ಇಲ್ಲ. ಆದರೆ ದೇವರು, ನಾವು ನಂಬಿರುವ ದೇವರು ನಮಗಾಗಿ ಆಲೋಚನೆ ಮಾಡುವವನಾಗಿದ್ದಾನೆ. ಸೊ ನಮ್ಮ ಈ ದರ್ಶನದಲ್ಲಿ ನಮಗೆ ಈ ಭಾರ ದೇವರು ಕೊಡುವಾಗ, ಪಾಸ್ಟ್ರೆ ನನಗೆ ದೇವರು ಈ ವಿಷಯದ ಕುರಿತು ಭಾರ ಕೊಡ್ತಾ ಇದ್ದಾನೆ, ಪಾಸ್ಟ್ರೆ ನನಗೆ ಈ ಸೇವೆಯಲ್ಲಿ ಆಸಕ್ತಿ ಇದೆ, ಪಾಸ್ಟ್ರೆ ನನಗೆ ಈ ವಿಷಯ ಈ ರೀತಿಯಾಗಿ ನಾನು ಒಂದು ವೇಳೆ DBS ನಡೆಸಬೇಕು, ನಾನು ಇಲ್ಲಿ ಈ ಸ್ಥಳಕ್ಕೆ ಹೋಗಬೇಕು, ದೇವರು ನನಗೆ ಭಾರ ಕೊಡ್ತಾ ಇದ್ದಾನೆ. ಏನು ಗೊತ್ತಾ? ವಿಧೇಯರಾಗಬೇಕು. ನನ್ನ ಕೆಲಸದ ಸ್ಥಳದಲ್ಲಿ ಸಾಕ್ಷಿಯಾಗಬೇಕು, ನನ್ನ ಕೆಲಸದ ಸ್ಥಳದಲ್ಲಿ ಆತನಿಗಾಗಿ ನಾನು ಮಹಿಮೆ ಪಡಿಸುವಂಥ ಕಾರ್ಯ ಮಾಡಬೇಕು. ದೇವರು ನನಗೆ ಭಾರ ಕೊಡ್ತಾ ಇದ್ದಾನೆ. ವಿಧೇಯನಾಗು. ಏನು ಗೊತ್ತಾ? ಹಾಗೆ ಮಾಡುವಾಗ ಜೀವನದಲ್ಲಿ ಸಂತುಷ್ಟಿಯನ್ನು ಕಂಡುಕೊಳ್ತಿ, ನಿನ್ನ ಕೆಲಸದಲ್ಲಿ ಅರ್ಥ ಉಂಟಾಗ್ತದೆ, ನೀನು ಬದುಕುವಾಗ ಒಂದು ಉದ್ದೇಶ ಇರ್ತದೆ, ಸಂತೋಷ ಇರ್ತದೆ. ಇಲ್ಲ ಅಂದರೆ ಯಾಕಪ್ಪ ಬದುಕ್ತಾ ಇದ್ದಿ? ನಾನು ಇದೇ ರೀ 3 ಕ್ಯಾಟಗರಿ ಹೇಳಿದ್ರಲ್ಲ, ಗೆಲ್ಲುವವರು, ಸೋಲುವವರು, ತೇಲುವವರು. ನಾವು ತೇಲುವವರಾಗಿ ಬದುಕುತ್ತೇವೆ ಅಷ್ಟೇ. ವಿದ್ಯಾರ್ಥಿಗಳೇ, ನೀವಿರುವಂಥ ವಿದ್ಯಾರ್ಥಿ ಜೀವನದಲ್ಲಿ ನಿಮಗಾಗಿ ದೇವರಿಗೆ ಒಂದು ದರ್ಶನ ಉಂಟು, ಆ ಸ್ಥಳಕ್ಕಾಗಿ ದೇವರ ಯೋಜನೆ ಉಂಟು. ಅದನ್ನು ಗುರುತಿಸ್ತೀರೋ, ಅದನ್ನು ಸಮ್ಮತಿಸ್ತೀರೋ, ಸ್ವೀಕರಿಸ್ತೀರೋ? ನಾವು ಈ ವಿಷಯ ಗ್ರಹಿಸಿಕೊಳ್ಳುವಾಗ ಅನೇಕ ಸಾರಿ ನಾವು ಮಾಡಬೇಕಾದಂಥ ಕೆಲಸ ಏನಂದರೆ, ಅದನ್ನು ನಾವು ಬರೆದಿಟ್ಕೊಳ್ಬೇಕು. ಅದನ್ನು ನಾವು ಒಂದು ವೇಳೆ ಹಂತ ಹಂತವಾಗಿ ಆ ದಿಕ್ಕಿನ ಕಡೆಗೆ ಸಾಗುವುದಕ್ಕಾಗಿ ಪ್ರಯಾಸ ಪಡಬೇಕು ಮತ್ತು ವಿಶೇಷವಾಗಿ ಅದನ್ನು ಪೋಷಿಸಬೇಕು. ಸೇವೆ ಬಗ್ಗೆ ಆಸಕ್ತಿ ಇದೆ ಅಂತಂದರೆ ನಾನು ತರಬೇತಿ ಹೊಂದೋದಕ್ಕಾಗಿ ಸಮಯ ಕೊಡಬೇಕು. ನಾಯಕತ್ವದ ಬಗ್ಗೆ ಆಸಕ್ತಿ ಇದೆ ಅಂತಂದರೆ ನಾಯಕತ್ವ ಸ್ಥಾನಕ್ಕಿಂತ ಜವಾಬ್ದಾರಿ ಹೆಚ್ಚು. ಅನೇಕರು ಸ್ಟೇಜ್ ಮೇಲೆ ನಾಯಕತ್ವ ಸ್ಥಾನಕ್ಕಿಂತ ಜವಾಬ್ದಾರಿ ಹೆಚ್ಚು ಅದರಲ್ಲಿ ಬರ್ತದೆ, ಕೆಲಸ ಹೆಚ್ಚು, ನಮಗೆ ನ್ಯಾಯ ತೀರ್ಪು ಕೂಡ ಹೆಚ್ಚು. ನಾಯಕತ್ವ, ವರಗಳು, ತಲಾಂತುಗಳು. ನನಗೆ ಗಿಟಾರ್ ಬಾರಿಸಲಿಕ್ಕೆ ಆಸಕ್ತಿ ಇದೆ, ಭಾಳ ಸ್ಟೈಲಾಗಿ ಚೆನ್ನಾಗಿ ಕಾಣುತ್ತಾ ಇದೆ, ಸೊ ಬಂದ್ಬಿಡ್ಬೋದಾ? ಅದಕ್ಕಾಗಿ ನಾನು ವರ್ಷಗಟ್ಟಲೆ ಕೂತ್ಕೊಂಡು ಕಲಿತು ಸಿದ್ಧಗೊಂಡು ಹಾಗೆ ಮಾಡಿದರೆ ಅದು ನನ್ನ ಗುರಿ, ನನ್ನ ದರ್ಶನದ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಮನಸ್ಸುಂಟು, ಆಸಕ್ತಿ ಉಂಟು, ಸರಿ, ಅದಕ್ಕಾಗಿ ಪೂರ್ವ ಸಿದ್ಧತೆ ಮಾಡಿಕೋ. ಪೂರ್ವ ಸಿದ್ಧತೆಯಲ್ಲಿ ನಾವು ಒಬ್ಬರಿಗೊಬ್ಬರು ನಮ್ಮನ್ನು ಪ್ರೋತ್ಸಾಹಿಸುವಂಥವ್ರು ಆಗಬೇಕು. ನಮ್ಮಲ್ಲಿ ಏನು ಗೊತ್ತಾ, ನನಗೆ ಈ ವಿಷಯದಲ್ಲಿ ಆಸಕ್ತಿ ಇದೆ, ಈ ಸೇವೆಯಲ್ಲಿ ಆಸಕ್ತಿ ಇದೆ, ಈ ವರ ದೇವರು ನನಗೆ ಕೊಟ್ಟಿದ್ದಾನೆ, ಈ ಒಂದು ಭಾರ ನನಗೆ ಉಂಟು ಅಂತ ನಮಗೆ ಗೊತ್ತಾಗುವಾಗ ಸಭೆ ನಾವು ಈ ವಿಷಯ ನೆನಪಿಟ್ಕೊಳ್ಳೋಣ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವಂಥವ್ರಾಗಿರಬೇಕು, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುವಂಥವ್ರಾಗಿರಬೇಕು. ಅನ್ಯೂನ್ಯತೆಯ ಜವಾಬ್ದಾರಿ ಅದು. ಅನೇಕ ಸಾರಿ ಅನೇಕ ಅನ್ಯೂನ್ಯತೆಯಲ್ಲಿ ನಮ್ಮ ಸಭೆಯಲ್ಲಿ ಮೊದಲುಗೊಂಡು ಸಮಸ್ಯೆ ಏನು ಗೊತ್ತಾ? ಒಬ್ಬನು ಚೆನ್ನಾಗಿ ಹಾಡ್ತಾ ಇದ್ದಾರೆ, ಒಬ್ಬರು ನಾಯಕತ್ವದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ, ಒಬ್ಬರು ಆತ್ಮಿಕವಾಗಿ ಹೆಚ್ಚಾಗ್ತಾ ಇದ್ದಾರೆ ಅಂದರೆ ಇವನನ್ನೇ ನಾನು ಹೆಂಗೆ ಕೆಳಗಿಳಿಸಲಿ? ಜಗ್ಗಲಿ, ಕಾಲು ಜಗ್ಗು ಕೆಲಸ, ಕಾಲು ಜಗ್ಗು ಕೆಲಸ. ಅವನ ಜೀವನ ಹೇಗೆ ಹಾಳು ಮಾಡಲಿ, ಅವನ ಸಾಕ್ಷಿ ಹೇಗೆ ಹಾಳು ಮಾಡಲಿ, ಅವನ ಜೀವನವನ್ನು ನಿರರ್ಥಕ ಮಾಡೋದಕ್ಕೋಸ್ಕರ ಹೊಟ್ಟೆ ಕೆಚ್ಚಿನಿಂದ ಆ ವ್ಯಕ್ತಿಯ ಜೀವನ ಸಾಕ್ಷಿ ಹಾಳು ಮಾಡುವಂಥ ಕೆಲಸ ಕೆಲವರು ಮಾಡ್ತಾರೆ. ಮತ್ತೊಬ್ಬರ ಬಗ್ಗೆ ಅದನ್ನು ನಾವು ಮಾಡಬಾರ್ದು. ಅವ್ರ ವರಗಳನ್ನು, ತಲಾಂತಗಳನ್ನು, ದೇವರು ಅವರಿಗೆ ಕೊಟ್ಟಿರುವಂಥ ಸಾಮರ್ಥ್ಯವನ್ನು ಸದುಪಯೋಗಿಸುವಾಗ ನಾವು ಸೇರಿ ಬರುವುದರ ಉದ್ದೇಶ ಪ್ರೋತ್ಸಾಹ, ನಾವು ಸೇರಿ ಬರುವ ಉದ್ದೇಶ ಉತ್ತೇಜನ. ನಾವು ಕೆಡುವವರಲ್ಲ, ಕಟ್ಟುವವರು. ನಾವು ನಂಬಿರುವಂಥ ದೇವರು ಕಟ್ಟುವ ದೇವರು, ಬೀಳಿಸುವ ದೇವರಲ್ಲ. ಹಲ್ಲೆಲೂಯಾ. ನಾವು ಕಟ್ಟುವಂಥ ಜನರಾಗಿರಬೇಕು. ಒಬ್ಬರನ್ನೊಬ್ಬರು ನಾನೇ ಸಾಮ್ರಾಜ್ಯದ ಒಡೆಯ, ನಿರಂತರವಾಗಿರ್ತೇನೆ, ದಯವಿಟ್ಟು ಆ ಯೋಚನೆ ಮಾಡಬಾರ್ದು. ಒಬ್ಬರನ್ನೊಬ್ಬರು ಪೋಷಿಸೋಣ, ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸೋಣ. ಅರ್ಥಗರ್ಭಿತವಾದ ಜೀವಿತ ವರ್ಷ ನಾವು ಜೀವಿಸುವುದಕ್ಕೆ ಸಾಧ್ಯ. ಈ ಜೀವನಕ್ಕಾಗಿ,
ಈ ವರ್ಷಕ್ಕಾಗಿ ನಾನು ಯಾಕೆ ಬದುಕಿದ್ದೇನೆ, ಇದರ ಉದ್ದೇಶ ಏನು, ಅದನ್ನು ಗುರುತಿಸಿ ನಾವು ಜೀವಿಸುವುದಕ್ಕೆ ಪ್ರಯಾಸ ಪಡಬೇಕು. ಆದರೆ ಸಾಮಾನ್ಯವಾಗಿ ಈ ಮಾತು ಕೇಳ್ತೀವಿ, ಇಲ್ಲ ಪಾಸ್ಟ್ರೇ ನನಗೆ ಭಾರ ಇದೆ, ನನಗೆ ದೇವರು ಈಗಾಗಲೇ ಈ ಕೆಲಸ ಕುರಿತು ನನಗೆ ತಿಳಿಸಿದ್ದಾನೆ, ಆದರೆ ಏನು ಗೊತ್ತಾ, ಭಾಳ ಹಣಕಾಸಿನ ಸಮಸ್ಯೆ, ಭಾಳ ಆರೋಗ್ಯದ ಸಮಸ್ಯೆ, ನನಗೆ ಭಾಳ ಕುಟುಂಬದ ಭಾಳ ಸಮಸ್ಯೆಗಳಿದೆ, ಭಾಳ ಹಿಂಸೆ ಇದೆ, ಭಾಳ ಸ್ಟ್ರೆಸ್ ಇದೆ, ಜಾಬ್ನಲ್ಲಿ ಸ್ಟ್ರೆಸ್ ಇದೆ, ಮಕ್ಕಳಿದ್ದಾರೆ ಪಾಸ್ಟ್ರೇ, ಅಣ್ಣ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ. ದಯವಿಟ್ಟು ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವ ದರ್ಶನ, ದೇವರು ನಮಗೆ ಕೊಟ್ಟಿರುವ ಕರೆ, ದೇವರು ನಮಗೆ ಕೊಟ್ಟಿರುವಂಥ ಉದ್ದೇಶ, ಈ ವಿಷಯಗಳಲ್ಲಿ ನಾವು ಮಾಡಬೇಕಾದಂಥ ಕೆಲಸ, ಅದಕ್ಕಾಗಿ ಸ್ಥಿರಚಿತ್ತದಿಂದ ನಾವು ಅದಕ್ಕಾಗಿ ಬದ್ಧರಾಗಿ ನಾವು ಜೀವಿಸಬೇಕು. ತೆನ್ಸಿಂಗ್ ನಾರ್ಗೆ ಅನ್ನುವಂಥ ವ್ಯಕ್ತಿ ಯಾರಿಗಾದ್ರೂ ಗೊತ್ತಾ? ಎಡ್ಮಂಡ್ ಹಿಲರಿ. ಯಾರು ಇವರು? ಕೇಳಿದ್ದೀರಾ? ಹಿಲರಿ ಅಂಡ್ ತೆನ್ಸಿಂಗ್ ಯಾರು ಇವರು? ಮೌಂಟ್ ಎವರೆಸ್ಟ್ ಕೇಳಿದ್ದೀರಾ? ವಿಶ್ವದ ಅತ್ಯಂತ ಉನ್ನತವಾದ ಪರ್ವತ, ಓಕೆ, ಮೌಂಟ್ ಎವರೆಸ್ಟ್. ಆ ಎವರೆಸ್ಟ್ ಪರ್ವತವನ್ನು ಹತ್ತಿದಂಥ ಈ ಇಬ್ಬರು, ಅವರ ಚಿತ್ರ ನೀವು ನೋಡ್ತಾ ಇದ್ದೀರಿ, ತೆನ್ಸಿಂಗ್ ನಾರ್ಗೆ ಮತ್ತು ಎಡ್ಮಂಡ್ ಹಿಲರಿ. ಎಡ್ಮಂಡ್ ಹಿಲರಿ ಈ ಪರ್ವತವನ್ನು, ಯಾವ ಮೌಂಟ್ ಎವರೆಸ್ಟನ್ನು ಫಸ್ಟ್ ಟೈಮ್ ಪ್ರಯತ್ನ ಮಾಡಿ ಹತ್ತುವುದಕ್ಕೆ ಹೋದಂಥ ಸಮಯದಲ್ಲಿ ಆದಂಥ ಘಟನೆ ನಾನು ನಿಮಗೆ ಈಗ ತಿಳಿಸ್ತೀನಿ. ಏನಾಯ್ತು ಗೊತ್ತಾ? ಫಸ್ಟ್ ಟೈಮ್ ಅವರು ಎವರೆಸ್ಟ್ ಪರ್ವತವನ್ನು ಹತ್ತುವುದಕ್ಕೆ ಹೋದರು. ಹತ್ತುವಂಥ ಸಮಯ, ಸ್ಥಳ ಇನ್ನೇನು ಸಮೀಪಿಸಿತು. ಅಷ್ಟರಲ್ಲಿ ಅವರ ಟೀಮ್ನಲ್ಲಿದ್ದಂಥ ಒಬ್ಬ ಮನುಷ್ಯ ಜಾರಿ ಬಿದ್ದುಬಿಟ್ಟ. ಜಾರಿ ಬಿದ್ದು ಅವನು ತನ್ನ ಪ್ರಾಣ ಕಳ್ಕೊಂಡಾಗ ಇವರು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಆ ಪ್ರಯಾಣವನ್ನು ಅಲ್ಲಿಗೆ ನಿಲ್ಲಿಸಿ ವಾಪಸ್ ಅವರು ಹಿಂತಿರುಗಿ ಬಂದರು. ಆದರೆ ಅವರು ಸಾಧಿಸಿದ ಹಂತ ಹಿಂದೆಂದೂ ಆಗಿರಲಿಲ್ಲ. ಅಷ್ಟೊಂದು ಹಂತಕ್ಕೆ ಹೋಗಿದ್ರು, ಆದರೆ ಎವರೆಸ್ಟಿನ ತುದಿ ಮುಟ್ಲಿಕ್ಕೆ ಆಗಲಿಲ್ಲ. ವಾಪಸ್ ಬಂದ್ಬಿಟ್ರು ಫಸ್ಟ್ ಎಕ್ಸ್ಪೆಡಿಷನ್. ಆದರೆ ಅವರು ಸಾಧನೆ ಮಾಡಿರುವಂಥ ವಿಷಯಕ್ಕಾಗಿ ಇಂಗ್ಲೆಂಡ್ ದೇಶದಲ್ಲಿ, ಲಂಡನ್ ಪಟ್ಟಣದಲ್ಲಿ ಅವರಿಗೋಸ್ಕರ ಒಂದು ಸ್ವಾಗತ ಕಾರ್ಯಕ್ರಮ, ಅಭಿನಂದನೆಯ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಎಡ್ಮಂಡ್ ಹಿಲರಿ ಅವರು ಆ ಕಾರ್ಯಕ್ರಮದ ಮುಖ್ಯ ಅತಿಥಿ. ಓಕೆ, ಸೊ ಎವರೆಸ್ಟ್, ವಿಶ್ವದಲ್ಲಿ ಪ್ರಥಮ ಸಾರಿ ಎವರೆಸ್ಟ್ ಪರ್ವತವನ್ನು ಹತ್ತುವ ಪ್ರಯತ್ನ ಮಾಡಿದಂಥ ಈ ಮನುಷ್ಯನನ್ನು ಅಭಿನಂದಿಸುವುದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮ ಏರ್ಪಡಿಸಿದೆ. ಬ್ಯಾಕ್ಗ್ರೌಂಡ್ನಲ್ಲಿ ಆ ಒಂದು ಬ್ಯಾನರ್ ಇದೆ. ಆ ಬ್ಯಾನರ್ನಲ್ಲಿ ಏನಿದೆಯಪ್ಪ ಅಂದರೆ ಮೌಂಟ್ ಎವರೆಸ್ಟ್ನ ಆ ಒಂದು ಚಿತ್ರ, ಫೋಟೋ ಹಾಕಿದ್ದಾರೆ. ದೊಡ್ಡ ಚಿತ್ರ. ಸೊ ಆ ಚಿತ್ರ ಹಾಕಿದ್ದಾರೆ. ಆ ಸಮಯದಲ್ಲಿ ಎಡ್ಮಂಡ್ ಹಿಲರಿ ಅವರನ್ನು ವೇದಿಕೆಗೆ ಕರೆದರು. ಅವರು ಮಾತನಾಡುವ ಸಮಯ ಬಂತು. ಅವರು ವೇದಿಕೆಗೆ ಬಂದು ಅವರು ಮೈಕ್ ತೆಗೆದುಕೊಂಡು ಆ ವೇದಿಕೆಯ ಮೈಕ್, ಆ ಪೋಡಿಯಂದಿಂದ ಎವರೆಸ್ಟ್ ಪರ್ವತ ಕಡೆಗೆ ಪಾಯಿಂಟ್ ಮಾಡಿ, ಈ ರೀತಿಯಾಗಿ ಬೊಟ್ಟು ಮಾಡಿ ಅವರು ಈ ಮಾತುಗಳನ್ನು ಹೇಳಿದರು. ಮೌಂಟ್ ಎವರೆಸ್ಟ್, ನೀನು ನನ್ನನ್ನು ಸೋಲಿಸಿದ್ದಿ, ಆದರೆ ನಾನು ವಾಪಸ್ ಬರ್ತೀನಿ. ಓಕೆ, ನಾನು ವಾಪಸ್ ಬರ್ತೀನಿ. ಮೌಂಟ್ ಎವರೆಸ್ಟ್, ನಾನು ವಾಪಸ್ ಬರ್ತೀನಿ. ನಾನು ನಿನ್ನನ್ನು ಸೋಲಿಸುತ್ತೇನೆ. ಯಾಕೆ ಗೊತ್ತಾ? ನೀನು ನಿರ್ಜೀವವಾದ ಬೆಟ್ಟ, ನಿನಗೆ ಜೀವವಿಲ್ಲ, ನೀನು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ನನಗೆ ಬೆಳೆಯುವ ಸಾಮರ್ಥ್ಯ ಇದೆ. ನಾನು ಸುಧಾರಿಸಬಹುದು, ನಾನು ಅಭಿವೃದ್ಧಿ ಆಗಬಹುದು, ನಾನು ಕಲಿಯಬಹುದು. ಆದುದರಿಂದ ಬೆಟ್ಟವೇ, ನಾನು ನಿನ್ನನ್ನು ಜಯಿಸುತ್ತೇನೆ. ಈಗ ಫಸ್ಟ್ ಟೈಮ್ ಎವರೆಸ್ಟ್ ಹತ್ತಿದವರು ಯಾರು ಅಂತ ಜನರಲ್ ನಾಲೆಜ್ ಕ್ವಶನ್ ಕೇಳಿದ್ರೆ ಯಾರು? ಇವರೇ, ಎಡ್ಮಂಡ್ ಹಿಲರಿ ಮತ್ತು ತೆನ್ಸಿಂಗ್ ನಾರ್ಗೆ. ಫೈನಲಿ ಅವರು ಸಾಧಿಸಿದರು ಪ್ರಿಯರೇ.
ನಾವು ದೇವರು ಕೊಟ್ಟ ದರ್ಶನ, ದೇವರು ಕೊಟ್ಟ ಉದ್ದೇಶ, ದೇವರು ಕೊಟ್ಟ ಗುರಿ, ಇವುಗಳ ಕುರಿತು ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಆ ಸಮಸ್ಯೆ, ಈ ಸಮಸ್ಯೆ, ಆ ಹೋರಾಟ. ಯೇಸು ಸ್ವಾಮಿ ಹೇಳಲಿಲ್ಲವೋ? ವಾಕ್ಯ ಹೇಳ್ತದೆ ಏನಂತ ನಮಗೆ ಗೊತ್ತಿದೆ, ಈ ಮಾತು ನಮಗೆ ಗೊತ್ತಿದೆ. ಯೇಸು ಸ್ವಾಮಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಆ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಬೆಟ್ಟಗಳನ್ನು ಎದುರಿಸುವವರಾಗಿ, ದೇವರು ಕೊಟ್ಟ ದರ್ಶನ, ದೇವರು ಕೊಟ್ಟ ಉದ್ದೇಶ, ದೇವರು ಕೊಟ್ಟ ಯೋಚನೆಗೆ ಸಂಬಂಧಪಟ್ಟಂತೆ ಹಿಂದೆ ಹೋಗುವವರಲ್ಲ, ಕೈ ಬಿಟ್ಟು ಕೈ ಚೆಲ್ಲಿ ಆಗುವುದಿಲ್ಲ ಅಂತ ಕುಳಿತುಕೊಳ್ಳುವವರಲ್ಲ. ದೇವರು ನನಗೆ ಈ ಜೀವನಕ್ಕೆ ಅರ್ಥ ಕೊಟ್ಟಿದ್ದಾನೆ, ಉದ್ದೇಶ ಕೊಟ್ಟಿದ್ದಾನೆ, ಅದಕ್ಕೆ ಮುಂದಕ್ಕೆ 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 ಹೊರತು ಹಿಂದಕ್ಕೆ ಅಲ್ಲ. ಹಲ್ಲೆಲೂಯಾ. ಕೆಲವರು ಈ ಹಾಡು ಹಾಡಿದ್ದೆವು ನಾವು, ಮುಂದೆ ಹೋಗುವೆನು, ಅದು ಗೊತ್ತಲ್ಲ ಹಾಡು, ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ರೈಟ್? ಬಟ್ ಏನು ಗೊತ್ತಾ, ಅನೇಕರ ಸಮಸ್ಯೆ ಬರೀ ಸಂಡೇ ಅಷ್ಟೇ ಮುಂದೆ ಹೋಗ್ತಾರೆ, ಸೋಮವಾರದಿಂದ ಶನಿವಾರದವರೆಗೆ ಹಿಂದೆ ಹೋಗ್ತಿರ್ತಾರೆ. ನಮ್ಮ ಪ್ರಾರ್ಥನೆ ಇದೆ ಏನು ಗೊತ್ತಾ, ಆ ಹಾಡು ಪ್ರತಿದಿನ ಆಗಿರಬೇಕು. ಪ್ರತಿದಿನ ನಾನು ಯೇಸುವಿಗಾಗಿ ನನ್ನ ಉದ್ಯೋಗದಲ್ಲಿ, ನನ್ನ ಯಾವುದೇ ಸ್ಥಳದಲ್ಲಿ ದೇವರು ನನ್ನನ್ನು ಇಟ್ಟಿರುವಾಗ ಮುಂದಕ್ಕೆ ಮುಂದಕ್ಕೆ ದೇವರು ನನಗೆ ಕೊಟ್ಟಂಥ ದರ್ಶನ ನೆರವೇರಿಸುವುದಕ್ಕಾಗಿ, ಉದ್ದೇಶ ನೆರವೇರಿಸುವುದಕ್ಕಾಗಿ ಮುಂದಕ್ಕೆ ಮುಂದಕ್ಕೆ ನಾನು ಸಾಗ್ತಾ ಇರಬೇಕು. ಹಲ್ಲೆಲೂಯಾ. ಆದರೆ ಇದು ಒಂದು ಮೊದಲನೆಯ ದರ್ಶನ. ವಿಶ್ವಾಸಿಗಳಾದವರು ನಮಗೆ 2 ದರ್ಶನ ಇರಬೇಕಂತಂದ್ವಲ್ಲ, ಹೌದು. ನಮಗೆ 2ನೆಯ ದರ್ಶನ ಯಾವುದು? ನಾವು ಪ್ರತಿಯೊಬ್ಬರು ನಮ್ಮ ಜೀವಿತದಲ್ಲಿ ಹೊಂದಿರಬೇಕಾದಂಥ 2ನೆಯ ದರ್ಶನ ಯಾವುದು? ಇದು ಈ ಲೋಕಕ್ಕಾಗಿರಬೇಕಾದ ದರ್ಶನ, ರೈಟ್? ಈ ಜೀವನದಲ್ಲಿ ನಾನು ಏನು ಮಾಡಬೇಕು, ಈ ಜೀವನದಲ್ಲಿ ನಾನು ಏನು ಮಾಡಬೇಕು, ಈ ವರ್ಷದಲ್ಲಿ ನಾನು ಏನು ಮಾಡಬೇಕು, ಈ ವರ್ಷದಲ್ಲಿ ದೇವರೇ ನಿನ್ನ ಉದ್ದೇಶ ಏನು, ಇದು ಈ ಜೀವನಕ್ಕಾಗಿ. ಬಟ್ ಇನ್ನೊಂದು ದರ್ಶನ, ಅದು ಪರಲೋಕದ ದರ್ಶನ. ಪ್ರಿಯರೇ, ಪರಲೋಕದ ದರ್ಶನವಿಲ್ಲದೆ ಈ ಲೋಕದ ದರ್ಶನ ವ್ಯರ್ಥ, ಈ ಲೋಕದ ದರ್ಶನ ಅರ್ಥಹೀನ. ಈ ಲೋಕದ ದರ್ಶನಕ್ಕೆ ಯಾವ ಸಾಮರ್ಥ್ಯವಿಲ್ಲ. ಯಾಕೆ? ಏನು ಮಾಡ್ತೀಯ? ಇದೆಲ್ಲ ಸಾಧಿಸ್ಬೋದು, ಏನು ಮಾಡ್ತೀಯಪ್ಪ? ಏನು ಮಾಡ್ತೀವಿ? ಇದೆಲ್ಲ ಸಾಧಿಸಿ ಏನು ಮಾಡ್ತೀವಿ? ನಾನು ಈ ನ್ಯೂಸ್ ಓದ್ತಾ ಇದ್ದೆ, ಏನಂತ 160 ಕೋಟಿ ಸಂಪಾದನೆ ಮಾಡಿದಂಥ ಒಬ್ಬ ಮನುಷ್ಯನನ್ನು, ಅವನಿಗಿದ್ದ ಮಕ್ಕಳು 2 ಮುದ್ದು ಮಕ್ಕಳು, ಪೋಷಿಸಿ ಬೆಳೆಸಿ ನಡೆಸಿದಂಥ ಆ ಮಕ್ಕಳು ಈ 160 ಕೋಟಿಯಷ್ಟು ಆದಾಯ ಮಾಡಿ ಸಂಪಾದಿಸಿದಂಥ ಆಸ್ತಿ, ಸಂಪಾದಿಸಿದಂಥ ಹಣ, ಸಂಪಾದಿಸಿದಂಥ ಬಿಸ್ನೆಸ್ಸನ್ನು ಈ ಮಕ್ಕಳಿಗೆ ಅವನು ವರ್ಗಾಯಿಸಿದ. ಕೆಲವು ದಿವಸಗಳಲ್ಲಿ ಆ ಮಕ್ಕಳು ಆ ಹಿರಿಯ ವಯೋವೃದ್ಧ ತಂದೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದರು. ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡೋಣ, ಒಳ್ಳೆ ಪ್ರಯಾಸ ಪಡೋಣ. ಆದರೆ ವಯಸ್ಸಾದಾಗ ಆ ಹಿರಿಯ ಜೀವಿ ಪ್ರಾಣ ಹೋದಾಗ ಏನಾಯ್ತು ಗೊತ್ತೋ? ಆ ಮಕ್ಕಳಿಗೆ ತಿಳಿಸಿದ್ರೆ ಹೌದಾ ಆಯ್ತು ಬಿಡ್ರಿ ಅಂತಂದ್ರೆ ಹೊರತು ಶವ ಸಂಸ್ಕಾರ ಮಾಡಲಿಕ್ಕೂ ಬರಲಿಲ್ಲ. ಆ 160 ಕೋಟಿ ಆಸ್ತಿಯ ಒಡೆಯನನ್ನ ಆ ವೃದ್ಧಾಶ್ರಮದವರು ಹಣ ಕೂಡಿಸಿ ದೇಣಿಗೆ ಎತ್ತಿ ಅವನ ಶವ ಸಂಸ್ಕಾರ ಮಾಡಿದ್ರಂತೆ. ಕಳೆದ ವಾರದ ಸುದ್ದಿ ಇದು. ಈ ಸನ್ನಿವೇಶ, ಈ ಸ್ಥಿತಿ, ಇದು ವಾಸ್ತವಿಕ. ಯಾಕೆ? ಇದೇ ನನ್ನ ಜೀವನ, ಇಲ್ಲೇ ನನ್ನ ಜೀವನ. ಅಂದರೆ ಬೈಬಲ್ನಲ್ಲಿ ಅಪೊಸ್ತಲನಾದ ಪೌಲನ ಜೀವಿತ ಪರಲೋಕದ ದರ್ಶನದಲ್ಲಿ ನಿರತನಾದಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತೇವೆ. ಪರಲೋಕದ ದರ್ಶನ ನಮ್ಮಲ್ಲಿ ಪ್ರತಿಯೊಬ್ಬರು ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಜೀವಿಸಬೇಕು. ನಿಮಗೆ
ಈ ಪರಲೋಕದ ದರ್ಶನ, ದೇವರ ರಾಜ್ಯದ ದರ್ಶನ ಇಲ್ಲದೆ ಹೋದರೆ ಇಹಲೋಕದ ದರ್ಶನ, ಇಹಲೋಕದ ಗುರಿಗಳು ವ್ಯರ್ಥ, ಅರ್ಥಹೀನ. ಗಮನಿಸ್ರಿ, ಈ 2 ಕೊರಿಂಥ 5ನೇ ಅಧ್ಯಾಯ ಮೊದಲಿನ 10 ವಚನಗಳಲ್ಲಿ ಪೌಲನು ಈ ಪರಲೋಕದ ದರ್ಶನದ ಕುರಿತು ಬಹಳ ಮಾತಾಡ್ತಾನೆ. ಒಬ್ಬ ಸೇವಕ ಪೌಲ ಯಾರು? ಅನೇಕ ಸಭೆಗಳನ್ನು ಸ್ಥಾಪಿಸಿದಂಥ ಈ ಒಂದು ಸೇವಕ ಪೌಲ. ಅನೇಕ ಸ್ಥಳಗಳಲ್ಲಿ ಹಿಂಸೆ ತಾಳಿದಂಥ ಪೌಲ. ಸೇವೆಗೋಸ್ಕರ ಅದ್ವಿತೀಯವಾದದ್ದನ್ನು ಮಾಡಿದಂಥ ಪೌಲ. ಯಾಕೆ ಪೌಲನೇ ನೀನು ಯಾಕೆ ಮಾಡಿದೆ? ಅವನು ಸೇವೆಯ ದರ್ಶನದ ಕುರಿತು ಹೇಳ್ತಾನೆ, ಯಾರು ಕಾಲಿಡದ ಸ್ಥಳಗಳಿಗೆ ನಾನು ಹೋಗಿ ಸೇವೆ ಮಾಡಬೇಕನ್ನುವಂಥದ್ದು ನನ್ನ ದರ್ಶನ. ಸೇವೆಯ ಕುರಿತು, ತನ್ನ ಜೀವನದ ಕುರಿತು ಸ್ಪಷ್ಟವಾದ ಉದ್ದೇಶ, ಗುರಿ ಹೊಂದಿದಂಥ ಆ ಪೌಲ, ಅವನಿಗೆ ಈ ಲೋಕದಲ್ಲಿ ತಾನು ಮಾಡಬೇಕಾದ ವಿಷಯದ ಕುರಿತು ಯಾವ ದರ್ಶನವಿತ್ತೋ ಅಷ್ಟೇ ಅರಿವು ಅವನಿಗೆ ಪರಲೋಕದ ಕುರಿತು ಇತ್ತು. ಅದಕ್ಕೆ ಈ ಲೋಕದ ದರ್ಶನಕ್ಕೆ ಶಕ್ತಿ ಬಂತು. ಇಲ್ಲ ಅಂದರೆ ಹಣೆ ಬರಹ ಏನೇ ಆಗಲಿ, ಹೆಂಗೆ ಬರ್ತದೆ ಹಂಗೆ ಬದುಕಿ ಹೋಗೋಣ ಅಂತ ಮನುಷ್ಯ ಜೀವಿಸ್ತಾ ಇದ್ದ. ಪೌಲನಿಗೆ ಸ್ಪಷ್ಟವಾಗಿ ನಿತ್ಯತ್ವದ ದರ್ಶನ, ದೇವರ ರಾಜ್ಯದ ದರ್ಶನ ಸ್ಪಷ್ಟವಾಗಿತ್ತು. 2 ಕೊರಿಂಥ 5ನೇ ಅಧ್ಯಾಯ ನೋಡ್ರಿ, ಮೊದಲಿನ ವಚನ ಹೀಗೆ ಹೇಳ್ತದೆ, ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಸೇವೆ ಮಾಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ, ಆಸ್ತಿ ಐಶ್ವರ್ಯ ಉದ್ಯೋಗ ವಿದ್ಯಾಭ್ಯಾಸ ಎಲ್ಲ ಮಾಡ್ತಾ ಇದ್ದೇವೆ. ಆದರೆ ಪರಲೋಕದಲ್ಲಿ ದೇವರಿಂದ ಉಂಟಾದ ಒಂದು ಕಟ್ಟಡವು ನಮಗಿದೆ ಅನ್ನುವುದು ಮರಿಬಾರ್ದು. ಹಲ್ಲೆಲೂಯ. ನಮಗಿದೆ. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ಎಂಥದಂತೆ ನಿತ್ಯವಾಗಿರುವಂಥದ್ದು. ನಾನು ಇಲ್ಲಿ ಕೈಯಿಂದ ಆಸ್ತಿ ಮಾಡಿ, ಕೈಯಿಂದ ಮನೆ ಕಟ್ಟಿ, ಕೈಯಿಂದ ಏನೆಲ್ಲ ಮಾಡಬಹುದು, ನಾಶವಾಗಿ ಹೋಗ್ತದೆ. ಇಲ್ಲಿ ನಾನು ಈ ಕೆಲಸದಲ್ಲಿ ನಿರತನಾಗಿರುವಾಗ ನಾನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು, ನಿತ್ಯತ್ವದಲ್ಲಿ ದೇವರು ನನಗೋಸ್ಕರ ಒಂದು ಸ್ಥಳ ಇದ್ದಾನೆ. ಹಲ್ಲೆಲೂಯ. ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನನಗುಂಟು. ಸೊ ಪೌಲನ ಅರಿಕೆ ಇದು. ಈ ಒಂದು 7ನೇ ವಚನ ನೋಡ್ರಿ, ನಾವು ನೋಡುವವರಾಗಿ ನಡೆಯದೆ ನಾವು ನಂಬುವವರಾಗಿ ನಡೀತೇವೆ. ಸೊ ನಾವು ನಂಬುವವರಾಗಿಯೇ ನಡೆಯುತ್ತೇವೆ. ಆದದ್ರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ನಾವು ಬಲ್ಲೆವು. ಸೊ ದೇವರೊಂದಿಗೆ ನಿತ್ಯವಾಗಿ ಜೀವಿಸುವ ಉದ್ದೇಶಕ್ಕಾಗಿ ನೀನು ನಾನು ನಿರ್ಮಿಸಲ್ಪಟ್ಟಿದ್ದೇವೆ. ದೇವರು ಅದಕ್ಕಾಗಿ ನಿಮಗೋಸ್ಕರ ನಾನು ಬಿಡಾರಗಳನ್ನು ಸಿದ್ಧಪಡಿಸ್ತೇನೆ ಅಂತ ಆ ಉದ್ದೇಶವನ್ನು ತಿಳಿಸಿ, ಆ ಉದ್ದೇಶವನ್ನು ನೆರವೇರಿಸುತ್ತಾ ಆತನು ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ಪರಿಶುದ್ಧಾತ್ಮನನ್ನು ಕೊಡಲ್ಪಟ್ಟದ್ದು. ನಾವು ಆ ಒಂದು ವಚನ ನೋಡ್ರಿ, 5ನೇ ವಚನ ಹೇಳ್ತದೆ, ಆ ಸ್ಥಿತಿಗಾಗಿ, ನಿತ್ಯತ್ವದ ಸ್ಥಿತಿಗಾಗಿ, ಆ ದೇವರ ನಿತ್ಯವಾದ ಯೋಜನೆಗಾಗಿ, ಆ ದೇವರ ನಿತ್ಯವಾದ ಆ ಒಂದು ಉದ್ದೇಶಕ್ಕಾಗಿ, ಆ ಸ್ಥಿತಿಗಾಗಿ ನಮ್ಮನ್ನ ಸಿದ್ಧ ಮಾಡಿರುವವನು ದೇವರೇ. ಆತನು ಪವಿತ್ರಾತ್ಮನನ್ನು ಏನು ಮಾಡಿದಾನಂತೆ? ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಸಂಚಕಾರ ಅಂದ್ರೆ ಏನು? ನೀವು ದೊಡ್ಡ ಖರೀದಿ ಮಾಡಲಿಕ್ಕಿದ್ದೀರಿ, ಆ ಖರೀದಿ ನೀವು ಮಾಡ್ತೀರಂತ ಹೇಳುವುದಕ್ಕಾಗಿ ಸ್ವಲ್ಪ ಅಮೌಂಟ್ ಆರಂಭಿಕವಾಗಿ ಏನು ಕೊಡ್ತೀರಲ್ಲ, ಅದನ್ನು ಸಂಚಕಾರ ಅಂತಾರೆ. ರೈಟ್? ನಮಗೆ ಪರಿಶುದ್ಧಾತ್ಮನನ್ನು ಆತನು ಸಂಚಕಾರವಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಾವು ಪರಿಶುದ್ಧಾತ್ಮನನ್ನು ಹೊಂದಿರುವುದು ಇದು ಗುರುತು. ಏನು? ಇನ್ನು ಮುಖ್ಯವಾದದ್ದು ಬರಲಿಕ್ಕಿದೆ. ರೈಟ್? ಮುಖ್ಯವಾದದ್ದು ಬರಲಿಕ್ಕಿದೆ. ಸೊ 5ನೇ ವಚನ, ಆ ಸ್ಥಿತಿಗಾಗಿ, ಓಕೆ, ಆ ಸ್ಥಿತಿಗಾಗಿ
ನಮ್ಮನ್ನ ಸಿದ್ಧ ಮಾಡಿರುವವನು ದೇವರೇ, ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿದ್ದೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಸೊ ಈ ಪರಲೋಕದಲ್ಲಿ ಸೇರುತ್ತೇವೆ, ದೇವರ ರಾಜ್ಯದಲ್ಲಿ ಸೇರ್ತೇವೆ, ದೇವರೊಂದಿಗೆ ನೆಲೆಸುತ್ತೇವೆ ಅನ್ನುವಂಥ ಆ ವಿಷಯ ಡೌಟ್ ಏನಾದರೂ ಈ ವಚನದಲ್ಲಿ ಕಾಣ್ತದ? ಸೇರಬಹುದು ಹೇಳ್ತಾನ, ಸೇರುತ್ತೇವೆ ಅಂತ ಹೇಳ್ತಾನೆ. ಗಮನಿಸ್ರಿ ಆ ವಚನ ಏನಂತ. ನಮಗೆ ಆ ಒಂದು ಖಚಿತತೆ, ಸ್ಪಷ್ಟತೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪರಲೋಕ ಒಂದು ವೇಳೆ ಸೇರಬಹುದಲ್ಲ, ಪರಲೋಕ ನಾವು ಖಚಿತವಾಗಿ, ಯಾಕಂದರೆ ಪರಿಶುದ್ಧಾತ್ಮನು ನಮಗೆ ಸಂಚಕಾರವಾಗಿ ಕೊಡಲ್ಪಟ್ಟಿದ್ದಾನೆ. ಪರಿಶುದ್ಧಾತ್ಮನು ನಮಗೆ ಸಂಚಕಾರವಾಗಿ ಕೊಡಲ್ಪಟ್ಟಿದ್ರೆ ಮುಂದಿನ ಕಾರ್ಯ ಖಚಿತ. ಆತನ ಪೂರ್ತಿ ಖರೀದಿ ಮಾಡುವ ಸಮಯವೂ ಕೂಡ ಅದು ಬರುತ್ತದೆ. ನಮ್ಮಲ್ಲಿ ಒಂದು ಈ ಮಾತನ್ನು ನಾವು ಏನಂತಾರೆ, ಪರಲೋಕದ ಗ್ಯಾರಂಟಿ ಕುರಿತು, ದೇವರ ರಾಜ್ಯದ ಗ್ಯಾರಂಟಿ ಕುರಿತು. ಗ್ಯಾರಂಟಿ ದಿವಸಗಳಲ್ವ ಇವಾಗ ನಾವು ಎಲ್ಲ ಕಡೆ ಗ್ಯಾರಂಟಿ ಬಗ್ಗೆ ಕೇಳ್ತಾ ಇದ್ದೇವೆ. ಏನೋ ಆ ಗ್ಯಾರಂಟಿ, ಈ ಗ್ಯಾರಂಟಿ. ಈ ಗ್ಯಾರಂಟಿಗಳ ದಿವಸಗಳಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದ್ದು, ನಮಗೆ ದೇವರ ರಾಜ್ಯದ ಗ್ಯಾರಂಟಿ ಇದೆಯಾ? ಅಲ್ಲಿರುವಂಥ ಆ ಕಟ್ಟಡದ ಕುರಿತು ಗ್ಯಾರಂಟಿ ಇದೆಯಾ ನಮಗೆ? ಪೌಲನು ಸೇವೆ ಮಾಡಿದ್ದಕ್ಕೆ ಕಾರಣ, ಪೌಲನು ಮಾಡಿದಂಥ ಪ್ರತಿಯೊಂದು ವಿಷಯಗಳಿಗೆ ಕಾರಣ, ನನಗೆ ನಿತ್ಯತ್ವದಲ್ಲಿ ಕಾದಿದೆ, ನನಗಾಗಿ ಕಾದಿದೆ ಅನ್ನುವಂಥ ಭರವಸೆಯ ನಿಮಿತ್ತ ಪ್ರಿಯರೇ. ಕೆಲವರು ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ? ಯಾರೇ ಸಾಯ್ಲಿ, ಎಲ್ಲರ ಕುರಿತು ಈ ಮಾತು, ಅವರು ಸ್ವರ್ಗಾಧೀನವಾದರು ಅಂತ ಕೇಳಿದ್ದೀರಾ? ನರಕ ಸಹ ತಿರಸ್ಕರಿಸುವಂಥ ಜೀವನ ಜೀವಿಸಿ ನ್ಯೂಸ್ ಪೇಪರ್ನಲ್ಲಿ ಅನೌನ್ಸ್ ಮಾಡ್ತಾರೆ, ಏನಂತ? ಸ್ವರ್ಗಾಧೀನದರು. ಅವ್ನ ಜೀವನ ನೋಡಿರನ್ರಿ ಅಂತ ಕೇಳ್ಬೇಕು ಪ್ರಶ್ನವ್ರಿಗೆ. ಅವನ ಜೀವನ ನೋಡಿದ್ರೆ ಎಂಥ ಭಯಾನಕ ಜೀವನ ಜೀವಿಸಿ ನ್ಯೂಸ್ ಪೇಪರ್ನಲ್ಲಿನೋ ಸ್ವರ್ಗವಾಸಿಗಳು, ನರಕ ಸಹ ತಿರಸ್ಕರಿಸ್ತಿರ್ತಾರೆ ಅವ್ರ ಜೀವನ ನೋಡಿದ್ರೆ, ಅಂದ್ರೆ ಹಂಗೆ ಜೀವಿಸಿರ್ತಾರೆ. ಅಂದರೆ ವಿಚಾರ ಏನಂದರೆ, ಸ್ವರ್ಗ ಸಾರ್ವಜನಿಕ ಶೌಚಾಲಯದಂತೆ ಯಾವನು ಬೇಕಾದರೂ ಬರಬಹುದು, ಯಾವನು ಬೇಕಾದರೂ ಹೋಗ್ಬಹುದು. ಬೈಬಲ್ ಆ ರೀತಿಯಾಗಿ ಹೇಳುವುದಿಲ್ಲ. ಬೈಬಲ್ ಪರಲೋಕ ರಾಜ್ಯ, ದೇವರ ರಾಜ್ಯ, ಸ್ವರ್ಗ ಅಂತ ಈ ವಿವಿಧ ಶಬ್ದಗಳನ್ನ ಉಪಯೋಗಿಸಬಹುದು. ಇದು ಸಾರ್ವಜನಿಕ ಸ್ಥಳವಲ್ಲ. ಇದು ಯಾವನು ಬೇಕಾದರೂ ಬಂದು ಯಾವಾಗ ಬೇಕಾದರೂ ಇರಬಹುದು, ಹೋಗಬಹುದು ಅಲ್ಲ. ಪರಲೋಕ ಬಹಳ ಸ್ಪಷ್ಟವಾಗಿ ಷರತ್ತುಗಳೊಂದಿಗೆ ಬರ್ತದೆ. ಅದಕ್ಕಾಗಿ ಸಿದ್ಧವಾಗಿರುವವರಿಗೋಸ್ಕರ ಸಿದ್ಧವಾಗಿತ್ತಿರುವ ಸ್ಥಳ ಅದು. ವಾಕ್ಯದೊಳಗೆ ನಾವು ನೋಡ್ತೇವೆ, ವಾಕ್ಯ ಆಧಾರಿತವಾಗಿ ನಾವು ನೋಡ್ತೇವೆ. ಭೂಪರದ ಒಡೆಯ ಯೇಸು, ನಾವು ಆತನನ್ನು ನಂಬಿ ಆತನನ್ನು ಹಿಂಬಾಲಿಸುವಾಗ ಅದರ ಒಡೆಯನಾದ ಆತನು ಮಾತ್ರ ಅದರ ಬೇಗದ ಕೈ ಹೊಂದಿದ್ದಾನೆ. ಆತನ ಮುಖಾಂತರ ಮಾತ್ರ ನಾವು ನಿತ್ಯತ್ವದಲ್ಲಿ ಪ್ರವೇಶಿಸಬಹುದೆಂಬುದಾಗಿ ಸ್ಪಷ್ಟವಾಗಿ ಬೈಬಲ್ ಇದನ್ನು ತಿಳಿಸ್ತದೆ. ಸೊ ಇದರ ಭವ್ಯತೆ, ಪರಲೋಕದ ಭವ್ಯತೆ, ನಿತ್ಯತ್ವದ ಭವ್ಯತೆ, ಇವೆಲ್ಲವುಗಳ ವಿಷಯದಲ್ಲಿ ಪೌಲನು ಪ್ರಸ್ತಾಪಿಸಿ ಬಯಸ್ತಾ ಇದ್ದಾನ? ಆ ಪ್ರಶ್ನೆ ನಾವು ಹಾಕ್ಕೊಳ್ಬೇಕು. ಯಾಕಂದರೆ ಹೌದು, ಈ ಜೀವನ, ಈ ವರ್ಷದೊಳಗೆ ನಾನು ಹೇಗೆ ಜೀವಿಸಬೇಕು, ಏನು ಈ ಜೀವನದ ಗುರಿ ಎಲ್ಲ ಫೈನ್. ಬಟ್ ಆ ಜೀವನ, ಅದಕ್ಕಾಗಿ ನಮ್ಮ ದರ್ಶನ ಇದೆಯಾ? ಪೌಲನು ಹೇಳ್ತಾನೆ ಅದು ಸ್ಥಳ ಖಚಿತ, ಅದು ಇದೆ, ಸ್ಪಷ್ಟವಾಗಿದೆ, ಅದನ್ನು ಹೇಳ್ತಾನೆ. ಬಟ್ ಪೌಲನಲ್ಲಿ ಅದರ ಬಗ್ಗೆ ಆಸಕ್ತಿ ಇದೆಯಾ? ಕೆಲವರು ಜೀವನ ಹೇಗೆ ಜೀವಿಸ್ತಾ ಇದ್ದೇವೆಂದರೆ, ಇದೇ ಜೀವನ, ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಹಾಡು ಕೇಳಿರ್ಬೇಕಲ್ರಿ, ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ನೀವು ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಹಾಡು ನಂಬಿ ನಾಶವಾಗಬಾರ್ದು ಪ್ರಿಯರೇ. ದೇವ್ರ ವಾಕ್ಯ ಏನು ಹೇಳ್ತದೆ ಅದನ್ನು ನಂಬಿ ಪರಲೋಕ ರಾಜ್ಯಕ್ಕೆ ಸೇರೋಣ. ಹಾಲೆಲೂಯಾ, ಹಾಲೆಲೂಯಾ. ಅವರು ಯಾರೋ ರಚಿಸಿದಂಥ ಹಾಡಿರ್ಬೋದು, ದಯವಿಟ್ಟು ಗಮನಿಸ್ರಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಪೌಲನ ಬಯಕೆ ಏನು ಗೊತ್ತಾ? ಈ ಕೊರಿಂಥ ಪತ್ರಿಕೆಯಲ್ಲಿ ನಾವು ಓದ್ತಾ ಇರುವಂಥ 2ನೇ ವಚನ ನೋಡ್ರಿ. ಆ ವಚನ ಅವನು ಹೇಳ್ತಾನೆ ಭಾಳ ಸ್ಪಷ್ಟವಾಗಿ ಮಾತು. ಈ 2 ಕೊರಿಂಥ 5ನೇ ಅಧ್ಯಾಯದ ಈ ವಚನ, ನಾವು ಈಗಿನ ದೇಹದಲ್ಲಿ ಇರುವವರೆಗೂ ಏನಂತೆ? ನರಳುತ್ತೇವೆ. ಯಾಕೆ?
ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸ್ತೇವೆ. ಸೊ ಪೌಲನ ಪ್ರಾರ್ಥನೆ ಆ ಕೊರಿಂಥ ಸಭೆಗೆ ಈ ಮಾತನ್ನು ತಿಳಿಸ್ತಾ ಇರುವಾಗ, ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಂತೆ ಅನೇಕ ಸಾಧನೆಗಳನ್ನು ಮಾಡಬಹುದು, ಆದರೆ ನಮಗಿರುವ ಆ ನಿತ್ಯತ್ವದ ಗುರಿಯ ಕುರಿತು ನೆರಳುವಂಥದ್ದು, ಅಪೇಕ್ಷಿಸುವಂಥದ್ದು. ಅಷ್ಟು ಮಾತ್ರವಲ್ಲ, ನಾವು ಈ ಒಂದು 3ನೇ ವಚನ ನೋಡ್ರಿ, ಅಂದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು. 4ನೇ ವಚನ, ಈ ಗುಡಾರದಲ್ಲಿರುವವರಾದ ನಾವು ಭಾರ ಕೊಂಡವರಾಗಿ ನರಳುತ್ತಾ ಇದು ಕಳಚಿ ಹೋಗಬೇಕೆಂದು ನಮ್ಮ ಇಷ್ಟವಲ್ಲ, ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಸೊ ಒಂದು ಥರದ ಭಾರ ಇದೆ. ಸೊ ಪರಲೋಕದ ಕುರಿತು, ದೇವರ ರಾಜ್ಯದ ಕುರಿತು ನರಳುತ್ತಾ ಇದ್ದಾನೆ, ಪರಲೋಕ ರಾಜ್ಯದ ಕುರಿತು ಅಪೇಕ್ಷಿಸ್ತಾ ಇದ್ದಾನೆ, ಪರಲೋಕ ರಾಜ್ಯದ ಕುರಿತು ಭಾರ. ನಾವು 4ನೇ ವಚನ ನೋಡ್ರಿ, ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನನ್ನ ನಿತ್ಯವಾದ ನಿವಾಸ, ದೇವರು ನನಗೋಸ್ಕರ ನಿರ್ಮಿಸುತ್ತಿರುವ ಆ ಭವ್ಯವಾದ ಸ್ಥಳ, ಅದಕ್ಕಾಗಿ ನರಳುತ್ತಾ, ಅದನ್ನು ಅಪೇಕ್ಷಿಸುತ್ತಾ, ಅದಕ್ಕಾಗಿ ಭಾರ ಹೊತ್ತುಕೊಂಡು ವಿಶ್ವಾಸಿಗಳಾದ ನಾವು ಜೀವಿಸಬೇಕು. ಇದು ನಿತ್ಯತ್ವದ ದರ್ಶನ ನಮಗೆ ಬೇಕು. ಈ ವರ್ಷದಲ್ಲಿ, ಈ ದಿವಸಗಳಲ್ಲಿ ನಾವು ಜೀವಿಸುವಂಥ ವಿಷಯ ಒಂದು ವೇಳೆ ಪರೀಕ್ಷೆ ಮಾಡಿಕೊಳ್ಳುವುದಾಗಿದ್ದಲ್ಲಿ, ನಿತ್ಯತ್ವದ ದರ್ಶನದಲ್ಲಿ, ನಿತ್ಯತ್ವದಲ್ಲಿ ಇದೆಲ್ಲ ನಮಗಾಗಿ ಕಾದಿದೆ ಅನ್ನುವ ಅರಿವಿನಲ್ಲಿ ನಾವು ಜೀವಿಸ್ತಾ ಇದ್ದೇವೋ ಯೋಚನೆ ಮಾಡಬೇಕು. ನಮಗೆ ನಿತ್ಯವಾದದ್ದು ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಮಗುಂಟು ಎಂಬುದಾಗಿದ್ದರೆ ಈ ಲೋಕದಲ್ಲಿ ನಾವು ಹೇಗೆ ಜೀವಿಸ್ತೇವೆ? ನಮಗೆ ನೆನಪಿದೆ, ನಾವು ಮನೆ ಕಟ್ಟಿಸ್ತಾ ಇದ್ದಾಗ ಬಾಡಿಗೆ ಮನೆಯಲ್ಲಿ ಇರಬೇಕಾಯ್ತು. ಓಕೆ, ನಾವು ಬಾಡಿಗೆ ಮನೆಯಲ್ಲಿದ್ದಾಗ ನಾವಿರುವಂಥ ಸ್ಥಳದಲ್ಲಿ ಮನೆ ಕಟ್ಟಿಸ್ತಾ ಇದ್ದೆವು, ಈಗಿರುವಂಥ ಸ್ಥಳದಲ್ಲಿ. ಸೊ ನಾವು ಯಾವ ಕಾಲನಿಯಲ್ಲಿ ಇದ್ದೆವು, ಯಾವ ಜನರ ಮಧ್ಯದಲ್ಲಿದ್ದೆವು, ಎಲ್ಲಿ ಹೇಗೆ ನಾವು ಇದ್ದೆವು, ಬಾಡಿಗೆ ಮನೆ. ನಮಗೆ ಗೊತ್ತಿದೆ ಇದು ನಮ್ಮ ನಿತ್ಯವಾದ ಸ್ಥಳ ಅಲ್ಲ, ರೈಟ್? ಇದು ತಾತ್ಕಾಲಿಕ ಸ್ಥಳ. ಯಾಕೆ ಗೊತ್ತಾ? ನಾವು ಮನೆ ಕಟ್ಟಿಸ್ತಾ ಇದ್ದೇವೆ, ನಮಗೆ ಸ್ವಂತ ಮನೆ ಇದೆ, ಸ್ವಂತ ಸ್ಥಳ ಇದೆ, ಅಲ್ಲಿ ಮನೆ ಕಟ್ಟಿಸ್ತಾ, ಅಲ್ಲಿ ನಾವು ಜೀವಿಸ್ಲಿಕ್ಕಿದ್ದೇವೆ. ಸೊ ಯೋಚನೆ ಮಾಡ್ರಿ, ನಮ್ಮ ಪರ್ಮನೆಂಟ್ ಪ್ಲೇಸ್ ಒಂದು ಬೇರೆ ಕಡೆ ಇದೆ ಅಂದರೆ, ನಾವಿರುವ ಟೆಂಪರರಿ ಏನಂತಾರೆ ತಾತ್ಕಾಲಿಕವಾದ ಸ್ಥಳದಲ್ಲಿ ನಮ್ಮ ಸಂಬಂಧಗಳು ಹೇಗಿರ್ತದೆ, ಹೇಗೆ ನಾವು ಜೀವಿಸ್ತೇವೆ? ನಾವು ತಾತ್ಕಾಲಿಕವಾಗಿರುವಂಥ ಆ ಸ್ಥಳದಲ್ಲಿ ಅದನ್ನು ಶೃಂಗರಿಸುವುದಕ್ಕಾಗಿ ಏನಾದರೂ ಪ್ರಯಾಸ ಪಡ್ತೀವ? ಬಾಡಿಗೆ ಮನೆ ಒಳ್ಳೆಯದಾಗಿ, ನೀವು ಬಾಡಿಗೆ ಮನೆಯಾಗಿದ್ದರೆ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ರಿ ಅದನ್ನು, ಯಾಕಂದ್ರೆ ಅದು ಸಾಕ್ಷಿಯ ಸ್ಥಳ ಕೂಡ, ಕೆಡಿಸ್ಬೇಕಂತ ಹೇಳ್ತಾ ಇಲ್ಲ ನಾನು. ನಮ್ಮ ನಡತೆ, ನಮ್ಮ ಪ್ರಾರ್ಥನೆ ವಿಭಿನ್ನವಾಗಿರ್ತದೆ. ಯಾಕೆ? ನಿತ್ಯವಾದದ್ದು ಅಲ್ಲಿ ನನಗಾಗಿ ಕಾದಿದೆ. ಪ್ರಿಯರೇ, ಪರಲೋಕ ಅಂತ ಹೇಳುವಾಗ ದಯವಿಟ್ಟು ಮರಿಬಾರ್ದು, ಅದು ಬಿರುದು, ಅದು ಪ್ರತಿಫಲದ ಸ್ಥಳ, ಖಚಿತವಾದ ಸ್ಥಳ. ಅದಕ್ಕಾಗಿ ಪೌಲ ಅಪೇಕ್ಷಿಸ್ತಾ ಇದ್ದಾನೆ, ಅದಕ್ಕಾಗಿ ಭಾರ ಅವನಿಗಿದೆ, ಅದಕ್ಕಾಗಿ ಆಸಕ್ತಿ ಇದೆ. ಬಟ್ ಏನು ಗೊತ್ತಾ, ಪರಲೋಕ ಸಾರ್ವಜನಿಕ ಏನಂತಾರೆ ಸ್ಥಳ ಅಲ್ಲ. ಅದು ಸತ್ ಕೂಡಲೇ ಎಲ್ಲರೂ ಸ್ವರ್ಗಕ್ಕೆ ಹೋಗಲ್ಲ. ವಾಕ್ಯ ಬೈಬಲ್ ತಿಳಿಸುವ ಪ್ರಕಾರ ಸತ್ ಕೂಡಲೇ ಎಲ್ಲರೂ ಸ್ವರ್ಗಕ್ಕೆ ಹೋಗಲ್ಲ. ವಚನ ಗಮನಿಸೋಣ. ಈ ವಚನದಲ್ಲಿ 9ನೇ ವಚನ, ಆದುದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕೆಂದರೆ, ಎಚ್ಚರಿಕೆ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ. ಸೊ ಪರಲೋಕ ಅಂತ ಮಾತನಾಡುವಾಗ ಅದು ಪ್ರತಿಫಲದ ಸ್ಥಳ, ಅದು ಓಕೆ, ಪ್ರತಿಫಲದ ಸ್ಥಳ.
ಸೊ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನಾನು ನಿಂದಿರಬೇಕು, ನೀವು ನಿಂದಿರಬೇಕು. ನ್ಯಾಯಾಸನದ ಮುಂದೆ, ದೇವರ ನ್ಯಾಯಸ್ಥಾನದ ಮುಂದೆ, ಆ ಯೇಸು ಸ್ವಾಮಿಯ ಮುಂದೆ ನ್ಯಾಯಾಧೀಶನಾಗಿ ಆತನು ಕುಳಿತುಕೊಂಡಿದ್ದಾನೆ. ಆತನ ಎದುರಿಗೆ ನಾವೆಲ್ಲ ನಿಂತುಕೊಳ್ಬೇಕು ಪ್ರತಿಫಲಕ್ಕಾಗಿ. ಹಲ್ಲೆಲೂಯ, ಪ್ರತಿಫಲಕ್ಕಾಗಿ. ಯೇಸು ಸ್ವಾಮಿ ಪ್ರತಿಫಲದ ಕುರಿತು ಮಾತಾಡ್ತಾರೆ ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ. ಏನದು ಪ್ರತಿಫಲ? ಆ 5 ತಲಾಂತು ಕೊಟ್ಟವನು 10 ತಲಾಂತು ಮಾಡಿದಾಗ ಅವನಿಗೆ ಆ ಪ್ರತಿಫಲದ ಕುರಿತು ಹೇಳ್ತಾನೆ. ಅದು ನಿತ್ಯತ್ವಕ್ಕೆ ಸಂಬಂಧಪಟ್ಟಂತೆ 17ನೇ ವಚನ. ಅವನಿಗೆ ಬಲ, ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪವಾದದ್ರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು. ಸೊ ನಿತ್ಯತ್ವದ ಪ್ರತಿಫಲ ಏನು ಗೊತ್ತಾ? ಹೆಚ್ಚುವ ಅಧಿಕಾರ. ಓಕೆ, ಪರಲೋಕದಲ್ಲಿ ನಮಗೆ ಕೊಡಲ್ಪಡುವ ಪ್ರತಿಫಲ ಏನು ಗೊತ್ತಾ? ಹೆಚ್ಚು ಅಧಿಕಾರ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 21ನೇ ವಚನದಲ್ಲಿ ಅಲ್ಲಿ ಆ ಯವನಸ್ಥನಿಗೆ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸುವಂತ ಯೇಸು ಸ್ವಾಮಿ ಹೇಳಿದಾಗ ಅಲ್ಲಿ ಉಪಯೋಗಿಸಿದಂಥ ಮಾತು ನೋಡ್ರಿ, 20ನೇ ವಚನ. ಆ ಯವನಸ್ಥನ ಆತನನ್ನು ಇವೆಲ್ಲವಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರ್ಬೋದು ಎಂದು ಕೇಳಲು 21ನೇ ವಚನ. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಏನಿರ್ಬೋದು. ಸೊ ಅಧಿಕಾರ ಅಷ್ಟೇ ಅಲ್ಲ, ಪರಲೋಕದಲ್ಲಿ ಸಂಪತ್ತು ಕೂಡ ಇದೆ. ಸಂಪತ್ತು. ಕೀರ್ತನೆ 16:11 ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಸೊ ಪರಲೋಕದ ಕುರಿತು, ದೇವರ ರಾಜ್ಯದ ಕುರಿತು, ದೇವರ ಸಾನ್ನಿಧ್ಯದ ಕುರಿತು ನಾವು ಯೋಚಿಸುವಾಗ ಪ್ರತಿಫಲಗಳಾಗಿ ನಮಗೆ ದೊರಕುವಂಥದ್ದು ಅಧಿಕಾರ ಅಷ್ಟೇ ಅಲ್ಲ, ಸಂಪತ್ತು ಅಷ್ಟೇ ಅಲ್ಲ, ಸಂತೋಷ. ಇವೆಲ್ಲವುಗಳನ್ನು ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಇದೆಲ್ಲ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಮರಿಬೇಡ್ರಿ, ಯೇಸು ಸ್ವಾಮಿಯನ್ನು ನಂಬುವುದು, ಸ್ವೀಕರಿಸುವುದು ಸ್ವರ್ಗಕ್ಕೆ, ನಿತ್ಯ ಜೀವಕ್ಕೆ, ದೇವರ ರಾಜ್ಯಕ್ಕೆ ಹೋಗುವ ಮಾರ್ಗ. ಓಕೆ, ತಿರುಗಿ ಹೇಳ್ತೇನೆ, ಯೇಸು ಸ್ವಾಮಿಯನ್ನು ನಂಬುವುದು, ಸ್ವೀಕರಿಸುವುದು ದೇವರ ರಾಜ್ಯದ ಮಾರ್ಗವಾಗಿದೆ. ಆದರೆ ಯೇಸು ಸ್ವಾಮಿಯನ್ನು ಮೆಚ್ಚಿಸುವಂಥ ಜೀವಿತ ಜೀವಿಸುವುದು, ಯೇಸು ಸ್ವಾಮಿಯನ್ನು ಮೆಚ್ಚಿಸುವಂಥ ಜೀವಿತ, ಅದು ಪ್ರತಿಫಲಕ್ಕೆ ನಡೆಸ್ತದೆ. ಪ್ರತಿಫಲಕ್ಕೆ. ಮೊದಲನೆಯದು ನಾವೇನು ನೋಡಿದ್ವಲ್ಲ, ಮೊದಲನೆಯ ದರ್ಶನ, ಅದು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾನು ಏನು ಮಾಡಬೇಕು ಗೊತ್ತಾ? ಆತನ ಉದ್ದೇಶ ಮಾಡಬೇಕು, ಆತನ ಯೋಜನೆ ಮಾಡಬೇಕು, ಆತನ ಇಷ್ಟಪಡುವುದನ್ನು ಮಾಡಬೇಕು. ಯಾಕೆ ಗೊತ್ತಾ? ಅದನ್ನು ಮಾಡುವಾಗ ಪರಲೋಕದಲ್ಲಿ, ನಿತ್ಯತ್ವದಲ್ಲಿ ನನಗೆ ಪ್ರತಿಫಲ ಉಂಟು. ಅರ್ಥ ಆಗ್ತಾ ಇದೆಯಾ? ರೈಟ್? ಅಲ್ಲಿ ನನಗೆ ಪ್ರತಿಫಲ ಉಂಟು. ನನಗೆ ಮೆಚ್ಚಿಸುವಂಥ ಜೀವನ ಇಲ್ಲಿ ಜೀವಿಸಿದರೆ ಅಲ್ಲಿ ನನಗೆ ಪ್ರತಿಫಲ ಇಲ್ಲ. ಅಲ್ಲಿ ಪ್ರತಿಫಲ ಬೇಕಾದರೆ ಇಲ್ಲಿ ಆತನನ್ನು ಮೆಚ್ಚಿಸುವಂಥ ಜೀವನ ಇಲ್ಲಿ ನಾವು ಜೀವಿಸಬೇಕು. ಪ್ರಿಯರೇ, ನಾವು ಜೀವಿತವನ್ನು ಈ ವರ್ಷ ಹೇಗೆ ಜೀವಿಸ್ತಾ ಇದ್ದೇವೆ, ಹೇಗೆ ಜೀವಿಸಬೇಕಂತ ನಿರ್ಧರಿಸಿದ್ದೇವೆ? ನಮಗೆ ಆ ನಿತ್ಯತ್ವದ ದರ್ಶನ ಇದೆಯೋ? ಪರಲೋಕ ರಾಜ್ಯದ ದರ್ಶನ ಇದೆಯೋ? ಅಥವಾ ಇಲ್ಲೇ ನನ್ನ ಜೀವನ, ಇಷ್ಟೇ ನನ್ನ ಜೀವನ, ಇದೇ ನನ್ನ ಜೀವನ ಅಂತ ಹುಟ್ಟಿದ್ದು ಭಾರವಾಗಿ, ಸತ್ತದ್ದು ಭಾರವಾಗಿರುವಂಥ ಜೀವನ ನಮ್ಮ ಜೀವನ ಆಗಬಾರದು. ಅರ್ಥಗರ್ಭಿತವಾದ ಉದ್ದೇಶವುಳ್ಳ ಜೀವಿತ ನಾವು ಜೀವಿಸೋಣ. ಪೌಲನು ಈ ಮಾತನ್ನು ಹೇಳ್ತಾನೆ ಫಿಲಿಪ್ಪಿ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 14ನೇ ವಚನ ನೋಡ್ರಿ. ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಮೇಲಕ್ಕೆ ಕರೆದು, ಓಕೆ, ಪ್ರತಿಯೊಬ್ಬರು ನಾವು ನೆನ್ಪಿಟ್ಕೊಳ್ಳೋಣ, ದೇವರು ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಸೆರೆಮನೆಯಲ್ಲಿರುವ ಪೌಲ, ಜೀವನದ ಅಂತಿಮ ಹಂತದಲ್ಲಿ ಇರುವಂಥ ಪೌಲ,
ಓ, ಅವನ ಜೀವನದ ಅಂತಿಮ ಘಟ್ಟ. ಆದರೆ ನಾನು ಓಡ್ತಾ ಇದ್ದೇನೆ, ಸೆರೆಮನೆ ಕೈದಿ, ಸರಪಳಿಗಳಿದೆ, ಆದರೆ ನಾನು ಓಡ್ತಾ ಇದ್ದೇನೆ. ವಿಶ್ವಾಸಿಗೆ ಇರುವ ವಿಶೇಷವಾದ ಆಶೀರ್ವಾದಗಳು. ಅಡೆತಡೆಗಳು ಬರಬಹುದು, ಹೋರಾಟಗಳು ಬರಬಹುದು, ಆದರೆ ನಾವು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಸ್ಥಿರಚಿತ್ತದಿಂದ ಈ ವರ್ಷ ನಾವು ಆತನಿಗೋಸ್ಕರ ಓಡೋಣ. ಯಾಕಂದರೆ ನಿತ್ಯತ್ವವು ಸತ್ಯವಾದದ್ದು, ನಿತ್ಯತ್ವವು ಖಚಿತವಾದದ್ದು. ನಮ್ಮ ಜೀವಿತದಲ್ಲಿ ನಾವು ಈ ಲೋಕದಲ್ಲಿ ಈಗ ನಾವು ಜೀವಿಸ್ತಾ ಇರುವಾಗ ಇದು ನಮ್ಮ ಗುರಿಯಾಗಿರಬೇಕು, ಇದು ನಮ್ಮ ಗುರಿಯಾಗಿರಬೇಕು. ನಾನು ಆತನನ್ನು ಮೆಚ್ಚಿಸುವಂಥ ಜೀವನ ನಾನು ಜೀವಿಸ್ತೇನೆ. ಅಲೆಕ್ಸಾಂಡರ್ ಚಕ್ರವರ್ತಿ ಒಂದು ಮಹಾ ಸಾಧನೆಯ ಆ ಒಂದು ಕ್ಯಾಂಪೇನ್, ವಿಶ್ವವನ್ನು ಕಬಳಿಸುವಂತಹ ಆ ಒಂದು ನಿರ್ಧಾರ ತೆಗೆದುಕೊಂಡು ತನ್ನ ಸೈನ್ಯವನ್ನು ಸಿದ್ಧಪಡಿಸಿ ಇಡೀ ಸೈನ್ಯವನ್ನು ಇಡೀ ಲೋಕವನ್ನೆಲ್ಲ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕನ್ನುವಂಥ ಆ ಪ್ರಯಾಣವನ್ನು ಆರಂಭಿಸಿದಾಗ, ಗ್ರೇಟ್ ಕ್ಯಾಂಪೇನ್, ಆ ಒಂದು ಕ್ಯಾಂಪೇನ್ ಅವನು ಹೋರಾಟವನ್ನು ಆರಂಭಿಸಿದಾಗ ಬಹಳ ವಿಚಿತ್ರವಾದ ಒಂದು ನಿರ್ಣಯ, ಬಹಳ ವಿಚಿತ್ರವಾದ ಒಂದು ನಿರ್ಣಯ ಅವನು ಮಾಡಿದ್ದು. ಏನು ಮಾಡಿದ್ದು ಗೊತ್ತಾ? ತನ್ನ ಆಸ್ತಿ, ತನ್ನ ಐಶ್ವರ್ಯವನ್ನೆಲ್ಲ ತನಗೆ ನಂಬಿಗಸ್ತರಾಗಿದ್ದಂಥ ಜನರಿಗೆ ಹಂಚಿಕೊಟ್ಟ. ಇತಿಹಾಸ ಸಾಕ್ಷಿ, ಮ್ಯಾಸಿಡೋನಿಯನ್ ಕಿಂಗ್, ಅವನನ್ನು ಆ ರೀತಿಯಾಗಿ ಕರೆಯುವಂಥದ್ದು ಅಷ್ಟೇ ಅಲ್ಲ, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳ್ತೇವೆ. ಅವನು ಆ ಯುದ್ಧಕ್ಕಾಗಿ, ನಮಗೆ ಗೊತ್ತಿದೆ, ಭಾರತದ ಗಡಿಯವರೆಗೂ ಬಂದಂಥ ಈ ಮಹಾ ಸೇನಾ ವೀರ, ಅವನು ಈ ಯುದ್ಧವನ್ನು ಆರಂಭಿಸುವ ಮೊದಲು, ಪ್ರಯಾಣವನ್ನು ಆರಂಭಿಸುವ ಮೊದಲು ತನ್ನ ಆಸ್ತಿ, ತನ್ನ ಐಶ್ವರ್ಯವನ್ನೆಲ್ಲ ಹಂಚಿಕೊಟ್ಟ. ಎಲ್ಲ ಅವನ ಆ ಒಂದು ಪರಿಚಯಸ್ಥ, ನಂಬಿಗಸ್ತ ಜನರಿಗೆ ಅವನು ಹಂಚಿಕೊಟ್ಟಾಗ ಪೆರ್ಡಿಕಾಸ್ ಅನ್ನುವಂಥ ಅವನ ಒಬ್ಬ ಸೈನ್ಯಾಧಿಕಾರಿ ಕೇಳ್ತಾನೆ ಅವನಿಗೆ, ಸರ್, ಇದೆಲ್ಲ ನಿಮ್ಮದು, ಒಂದು ವೇಳೆ ನಾವು ಇದನ್ನೆಲ್ಲ ನಮ್ಮದು ಅಂತ ಕಬಳಿಸಿಕೊಂಡ್ರೆ ಏನಾಗ್ತದೆ? ನೀವು ಈ ಒಂದು ಯುದ್ಧಕ್ಕೆ ಹೋಗ್ತಾ ಇದ್ದೀರಿ, ಬಟ್ ಎಲ್ಲವನ್ನ ನಿಮ್ಮ ಆಸ್ತಿ ಎಲ್ಲ ಅಂದ ಹಾಗೆ ಹೇಗೆ ಹಂಚಿಕೊಟ್ರು ಅಂತಂದರೆ, ಅಲೆಕ್ಸಾಂಡರ್ ದ ಗ್ರೇಟ್ ಯಾವ ರೀತಿಯಾಗಿ ವಿಭಾಗಿಸಿಬಿಟ್ರಂತೆ, ತನಗಾಗಿ ಏನೂ ಇಟ್ಕೊಳ್ಳಿಲ್ಲ, ಎಲ್ಲವನ್ನ ಹಂಚಿಕೊಟ್ಟು ಯುದ್ಧಕ್ಕೆ ಹೋಗ್ತಾನೆ. ಸೊ ಏನಿದು, ಯಾಕಿದು? ಆ ಪ್ರಶ್ನೆ ಆ ವ್ಯಕ್ತಿ ಕೇಳಿದಾಗ, ನೀವು ನಿಮಗಾಗಿ ಏನು ಇಟ್ಕೊಂಡಿಲ್ಲ ಸರ್, ನೀವು ನಿಮಗಾಗಿ ಏನು ಇಟ್ಕೊಂಡಿಲ್ಲ ಸರ್, ಯಾಕೆ, ಏನಿದೆ ನಿಮಗಾಗಿ ಅಂದಾಗ ಅಲೆಕ್ಸಾಂಡರ್ ಹೇಳಿದ್ರಂತೆ, ನಾನು ನನಗಾಗಿ ಇಟ್ಕೊಂಡಿರುವಂಥ ಒಂದು ವಿಷಯ ಭರವಸೆ, ನಿರೀಕ್ಷೆ. ನನಗಿರುವ ಭರವಸೆ, ನನಗಿರುವ ನಿರೀಕ್ಷೆ. ಪ್ರಿಯರೇ, ಒಬ್ಬ ಲೋಕದ ನಾಯಕ ಈ ನಿರೀಕ್ಷೆಯ ನಿಮಿತ್ತ ಈ ರೀತಿಯಾದ ಜೀವನ ಜೀವಿಸುವಂಥ ನಿರ್ಧಾರ ಮಾಡ್ತಾ ಇದ್ರೆ, ನಮ್ಮ ಜೀವನ ಪರಲೋಕದ ಖಚಿತತೆಯನ್ನು, ನಿತ್ಯ ಆ ರಾಜ್ಯಕ್ಕೆ ಹೋಗಿ ಇದ್ದು ಬಂದು ಬರೆದು ತಿಳಿಸಿದಂಥ ಈ ಘಟನೆಗಳನ್ನು ದೇವರ ವಾಕ್ಯದಲ್ಲಿ ನಾವು ಓದ್ತಾ ಇರುವಾಗ ನಮ್ಮಲ್ಲಿ ಎಂತಹ ಬದ್ಧತೆ ಈ ಜೀವಿತದಲ್ಲಿ ಇರಬೇಕು, ಹೇಗೆ ಜೀವಿಸ್ತಾ ಇದ್ದೇವೆ? ಮೋಶೆಗೆ ದರ್ಶನ ಕೊಟ್ಟವನು, ಯಹೂಷವನಿಗೆ ದರ್ಶನ ಕೊಟ್ಟವನು, ಶಿಷ್ಯರಿಗೆ ದರ್ಶನ ಕೊಟ್ಟವನು, ಪೌಲನಿಗೆ ದರ್ಶನ ಕೊಟ್ಟವನು ನಮ್ಮ ಜೀವಿತಗಳನ್ನು ಅರ್ಥರಹಿತ ಜೀವಿತವಾಗಿರುವುದಕ್ಕೆ ಬಯಸುವುದಿಲ್ಲ.